ಓಂ ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಗುರುಗೀತೆಯ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 322 ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಈ ಹಿಂದಿನ ಶ್ಲೋಕದಲ್ಲಿ ಅಹಮೇವ ಜಗತ್ಸರ್ವಂ ಅಹಮೇವ ಪರಂಪದಂ ಏತದ್ ಜ್ಞಾನಂ ಯತೋ ಭೂಯ. ಅಹಮೇವ ಜಗತ್ಸರ್ವಂ, ನಾನೇ ಈ ಜಗತ್ತೆಲ್ಲ ಆಗಿದ್ದೀನಿ. ಅಧಿಷ್ಠಾನ ರೂಪದಲ್ಲಿ ನಾನೇ ಇದ್ದೀನಿ. ನನ್ನಲ್ಲೇ ಎಲ್ಲ ಪದಾರ್ಥಗಳು ವೆರೈಟಿ ವಸ್ತುಗಳು ಕಾಣಿಸ್ತಾ ಇದ್ದಾವೆ. ಸ್ವಪ್ನದಲ್ಲಿ ನನ್ನ ಮನಸ್ಸು ಒಂದೇ ಇತ್ತು. ನನ್ನ ಒಂದು ಮನಸ್ಸು ಒಂದೇ ಬೆಟ್ಟ ಗುಡ್ಡಗಳ ಥರ, ಮರಗಳ ಥರ, ಗಿಡಗಳು, ಅನೇಕ ಜೀವಿಗಳ ಥರ ಒಂದೇ ಮನಸ್ಸು. ಅದು ತದ್ಭಾವಪನ್ನನ್ನು ಹೊಂದಿಬಿಟ್ಟು ಅನೇಕ ವಸ್ತುಗಳ ಥರ ನಾನೇ ಇದ್ದೆ ಎಲ್ಲ ಜಾಗದಲ್ಲಿ. ಅದೇ ಥರ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನನ್ನ ಒಂದು ಅಧಿಷ್ಠಾನದಲ್ಲೇ ಇದು ಮಾಯಾ ವಿಶಿಷ್ಟ ಚೈತನ್ಯದಿಂದ ಮಾಯೆಯಿಂದ ಕಲ್ಪಿತವಾಗಿ ಮಯಾಕಲ್ಪಿತಂ ಅನ್ನೋ ಒಂದು ಜ್ಞಾನ. ಅಹಮೇವ ಪರಂಪದಂ ಏತದ್ ಜ್ಞಾನಂ ಯತೋ ಭೂಯತಿ. ಈ ಜ್ಞಾನ ಯಾರಿಂದ ಬಂದಿದೆಯೋ ಅಂಥ ಗುರುದೇವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಮತ್ತು ಅಂಥ ಗುರುದೇವರಿಗೆ ಕೃತಜ್ಞತೆಯನ್ನು ಥ್ಯಾಂಕ್ಸ್ ಗಿವಿಂಗ್ ಆಗಿ ಅಂಥ ಗುರುಗಳನ್ನು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಅಲಂ ವಿಕಲ್ಪೈರಹಮೇವ ಕೇವಲೋ ಮಯಿ ಸ್ಥಿತಂ ವಿಶ್ವಮಿದಂ ಚರಾಚರಂ ಇದಂ ರಹಸ್ಯಂ ಮಮ ಯೇನ ದರ್ಶಿತಂ ಸವಂದನೀಯೋ ಗುರುರೇವ ಕೇವಲಂ. ವಿಕಲ್ಪೈಃ ಅಹಮೇವ ಕೇವಲಃ ಅಲಂ ಮಯಿ ಸ್ಥಿತಂ ವಿಶ್ವಮಿದಂ ಚರಾಚರಂ. ನಾನೊಬ್ಬನೇ ಬಿಂಬರೂಪ ಚೈತನ್ಯದಲ್ಲಿ ನಾನು ಒಬ್ಬನೇ ಇದ್ದೀನಿ. ಮಿಕ್ಕಿದ್ದೆಲ್ಲವೂ ಕೂಡ ನನ್ನಲ್ಲಿ ಕಲ್ಪಿತವಾಗಿರೋದೇ. ಮತ್ತು ಯಾವುದನ್ನು ನಾವು ದ್ವೇಷ ಮಾಡಬೇಕು? ನಮಗಿಂತ ಭಿನ್ನವಾದದ್ದು ಇನ್ನೊಂದು ಯಾವುದಾದ್ರೂ ವಸ್ತು ಇತ್ತಂದರೆ ಆ ವಸ್ತು ಜೊತೆ ನಮಗೆ ಹೆದರಿಕೆ ಆಗ್ಬೋದು. ನಮಗಿಂತ ಭಿನ್ನವಾದದ್ದು ಮೃತ್ಯು ಕೂಡ ಇಲ್ಲ. ಮತ್ತು ಸುಮ್ಮನೆ ವಿಚಾರ ಮಾಡ್ದಿರೇ ಅಜ್ಞಾನ, ಭಯ ಇವೆಲ್ಲ ಅವಿಚಾರ ಸಿದ್ಧ. ವಿಚಾರ ಮಾಡ್ತಾ ಇದ್ದಿದ್ದಕ್ಕೆ ಇವೆಲ್ಲ ನಮಗೆ ಬರ್ತಾ ಇದ್ದಾವೆ. ಆ ಭಯ ಅನ್ನೋದಾಗಲಿ, ಅಜ್ಞಾನ ಅನ್ನೋದಾಗಲಿ ಇವೆಲ್ಲ ಕೂಡ ವಿಚಾರ ಮಾಡ್ತಾಯಿಲ್ಲ. ವಿಚಾರ ಮಾಡಿದ್ರೆ ನಾನು ಬಿಟ್ಟರೆ ಏನೂ ಇಲ್ಲವೇ ಇಲ್ಲ, ಎಲ್ಲವೂ ನಾನೇ ಆಗಿದ್ದೀನಿ. ಯಾರಿಂದ ನನಗೆ ಭಯ ಇರುತ್ತೆ? ಮೃತ್ಯುವಿನ ಆತ್ಮಸ್ವರೂಪವೂ ನಾನೇ ಆಗಿದ್ದೀನಿ. ನನಗೆ ಯಾವತ್ತೂ ಇಲ್ಲದಿರುವಿಕೆ ಇಲ್ಲವೇ ಇಲ್ಲ. ಕಂಟಿನ್ಯೂಸ್ ಆಗಿದ್ದೀನಿ. ನಿನ್ನೆ ಮೊನ್ನೆ ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಕಂಟಿನ್ಯೂಸ್ ಆಗಿ ನನಗೆ ಒಂದು ಕ್ಷಣ ಕೂಡ ಬ್ರೇಕ್ ಇಲ್ಲವೇ ಇಲ್ಲ. ನಾನು ಇಲ್ಲ ಅನ್ನೋ ಅನುಭವ ಇಲ್ಲಿ ತನಕ ಯಾವತ್ತೂ ಇಲ್ಲವೇ ಇಲ್ಲ. ಆದ್ದರಿಂದ ನಾನು ಕಂಟಿನ್ಯೂಸ್ ಆಗಿದ್ದೀನಿ. ಈ ಥರ ಜ್ಞಾನವನ್ನು ಇದಂ ರಹಸ್ಯ ಮಮ ಏನ ದರ್ಶಿತಂ, ಈ ಥರ ರಹಸ್ಯವಾದಂಥ ಜ್ಞಾನ ನನಗೆ ಯಾರು ತೋರಿಸ್ಕೊಟ್ಟಿದ್ದಾರೋ ಅಂಥ ಗುರುರೇವ ಕೇವಲಂ ವಂದನೀಯ. ಅಂಥ ಗುರುರು ಅವರೇ ನಿಜವಾಗಿ ನಮಸ್ಕಾರಕ್ಕೆ ಯೋಗ್ಯರಾದವರು. ಪ್ರಪಂಚದಲ್ಲಿ ಯಾರ್ಯಾರೋ ಏನೇನೋ ಸಹಾಯ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾಡಿದ್ದ ಸಹಾಯ ಏನಿದ್ರೂ ಕೂಡ ಇಂಥ ಒಂದು ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನು ಕೊಡಿಸೋದಕ್ಕೆ ಆಗಲಿಲ್ಲ. ಬಟ್ ಈ ಗುರು ಅನ್ನೋ ಒಂದು ಶರೀರ ಸಂಘಾತದಿಂದ ಮಾತ್ರ ನನ್ನ ಸಮಸ್ಯೆ ಪರಿಷ್ಕಾರ ಆಗೋಯಿತು. ಆದ್ದರಿಂದ ಇವರೇ ನಿಜವಾಗಲೂ ನಮಸ್ಕಾರಕ್ಕೆ ಯೋಗ್ಯರಾದಂಥವ್ರು ಅಂದ್ಬಿಟ್ಟು. ಯಸ್ಯಾಂತಂ ನಾದಿಮದ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣೋ ನ ಭವತಿ ಪುರುಷೋ ನೋ ನಪುಂಸಂ ನ ಚ ಸ್ತ್ರೀ ನಾಕಾರಂ ನೋ ವಿಕಾರಂ ನಹಿ ಜನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತಂ ನಮಾಮಿ. ನನ್ನ ಗುರು ಎಂಥವರು? ಗುರುದೇವ್ರನ್ನ ಈ ಸ್ವರೂಪದಲ್ಲಿ ನಾವು ನೆನೆಸ್ಕೋಬೇಕು. ಯಸ್ಯಾಂತಂ ನಾದಿ ಮಧ್ಯಂ, ಅಂತ ಇಲ್ಲ, ಆದಿ ಇಲ್ಲ, ಮಧ್ಯ ಇಲ್ಲ ಅಂತ
ತ್ರಿವಿಧ ಪರಿಚ್ಛೇದ ಶೂನ್ಯನಾಗಿರೋವಂಥವನು. ಕರಚರಣಂ ನಹಿ ಕರಚರಣ ಆತ ಯಾವುದೇ ಆಗಲಿ ಕಾರ್ಯನೂ ಅಲ್ಲ ಕರಣನೂ ಅಲ್ಲ ಆತ. ನಾಮ ಗೋತ್ರಂ ನಾ ಸೂತ್ರ, ಆತನಿಗೆ ಹೆಸರಿಲ್ಲ, ಗೋತ್ರ ಇಲ್ಲ, ಸೂತ್ರವೂ ಇಲ್ಲ, ಯಜ್ಞೋಪವಿತ ಸಂಸ್ಕಾರಗಳು ಇವೆಲ್ಲ ಏನಿರೋದಿಲ್ಲ. ನಾ ಜಾತಿರ್ನೈವ ವರ್ಣ, ಯಾವುದೇ ಜಾತಿನೂ ಇರೋದಿಲ್ಲ. ಸುಮಾರು ಜನ ಮೂರ್ಖರ ಥರ ಈ ಕೆಂಪು ಪಟ್ಟಿ ಆದಮೇಲೆ ಕೂಡ ನೀವು ಯಾವ ಜಾತಿಯವರು ಸ್ವಾಮೀಜಿ ಅಂತ ಕೇಳಿಬಿಡ್ತಾರೆ. ಇನ್ನೊಂದು ಏನಂದರೆ ಆಶ್ಚರ್ಯ, ಸನ್ಯಾಸಿಗಳೇ ಕೇಳ್ತಾರೆ ಕೆಲವರು. ಸರಿಯಾಗಿ ಅವ್ರಿಗೆ ಆ ಗುರುಗಳಿಂದ ಇನ್ಸ್ಟ್ರಕ್ಷನ್ಸ್ ಸಿಕ್ಕಿರೋದಿಲ್ಲ. ಗುರುಗಳು ದೀಕ್ಷೆ ಕೊಡೋವಾಗಲೇ ಹೇಳ್ಬಿಡ್ತಾರೆ, ಇವತ್ತಿಂದ ನಿಂದು ಪೂರ್ವಾಶ್ರಮದ ಐಡೆಂಟಿಟಿ ಎಲ್ಲೂ ವ್ಯಕ್ತ ಮಾಡೋದಕ್ಕೆ ಹೋಗಬಾರ್ದು. ನೀನು ಯಾರು ಅಂದರೆ ನೀನು ಸಚ್ಚಿದಾನಂದ ಸ್ವರೂಪ. ಈ ಶರೀರ ಸಂಘಾತಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಪರಂಪರೆದು ಹೇಳು, ಪರಂಪರೆದು ಮಡಿ ಇರುತ್ತೆ, ಪರಂಪರೆದು ಕೆಲವೊಂದು ಇದಿರುತ್ತೆ. ನೀನು ಯಾವ ಸಂಪ್ರದಾಯಕ್ಕೆ, ಗುರು ಸಂಪ್ರದಾಯಕ್ಕೆ ಸೇರಿದೆ ಅಂದರೆ ಅಲ್ಲೊಂದು 4-5 ಮಠ ಯಾವುದು, ಶೃಂಗೇರಿ ಮಠ, ಯಾವ ಸಂಪ್ರದಾಯ, ಸರಸ್ವತಿ ಸಂಪ್ರದಾಯ, ಈ ಥರ ಮತ್ತು ಎಲ್ಲ ಅದರಲ್ಲಿರ್ತವೆ. ಇದು ಬೇಕಾದರೆ ಹೇಳ್ಕೊ ನೀನು. ಅಷ್ಟು ಬಿಟ್ಟರೆ ಪೂರ್ವಾಶ್ರಮದ್ದು ನೀನು ವ್ಯಕ್ತ ಮಾಡಲೇಬಾರ್ದು, ಯಾವತ್ತಿಗೂ ಅದನ್ನು ವ್ಯಕ್ತ ಮಾಡಲೇಬಾರ್ದು ಅಂತ ಅದು ನಿಯಮ ಇರುತ್ತೆ. ಆದರೆ ಕೇಳ್ತಾರೆ, ಮೂರ್ಖತ್ವ. ಯಾಕಂದರೆ ಅದು ಜಾತಿ ಮೇಲೆ ಇರುವಂಥ ಅಭಿಮಾನ ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಅದು ಬೇಕಾದರೆ ನಮ್ಮ ಗುರುಗಳೇ ಹೇಳಿದ್ರು ನೋಡಿ, ಬೇಕಾದರೆ ಯಾವ ಆಶ್ರಮದಲ್ಲಿ ಯಾವ ಜಾತಿಗೆ ಸಂಬಂಧಪಟ್ಟ ಗುರು ಇರ್ತಾನೋ ಆ ಜಾತಿಗೆ ಸಂಬಂಧಪಟ್ಟ ಶಿಷ್ಯರು ಹೆಚ್ಚಿರ್ತಾರೆ. ಯಾವ ಪ್ರಾಂತದಿಂದ ಗುರುಗಳು ಬಂದಿರ್ತಾರೋ ಆ ಪ್ರಾಂತದಿಂದ ಬಂದಿರೋ ವ್ಯಕ್ತಿಗಳು ಹೆಚ್ಚಿರ್ತಾರೆ. ಅದು ನಿಜವಾಗ್ಲೂ ಅಷ್ಟೇ. ಕೆಲವೊಂದು ರಾಮದೇವ್ ಬಾಬಾ ಆಶ್ರಮಕ್ಕೆ ಹೋದರೆ ಅಲ್ಲೆಲ್ಲ ಯಾದವರು ಜಾಸ್ತಿ ಪ್ಲಸ್ ಹರಿಯಾಣದವರು, ಪ್ರಾಂತಿ ಪ್ಲಸ್ ಜಾತಿ ಅವ್ರದ್ದೇ ಮೆಜಾರಿಟಿ ಇರುತ್ತೆ. ನಮ್ಮ ಗುರುಗಳ ಆಶ್ರಮದಲ್ಲಿ ನಮ್ಮ ಗುರುಗಳು ನೇಪಾಳಿಂದ ಬಂದಿದ್ದಾರೆ. ನೇಪಾಳಿಗಳು ಒಂದು 11-14 ಜನ ಇದ್ರಾಗ, ಈಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಾರೆ. 14 ಜನ ನೇಪಾಳಿಗಳು ನಮ್ಮ ಆಶ್ರಮದಲ್ಲೇ ಸಿಗ್ತಾರೆ. ಮತ್ತು ಋಷಿಕೇಶ್ ಕೈಲಾಸ ಆಶ್ರಮದಲ್ಲಿ ಒಡಿಸ್ಸಾದವರು ಹೆಚ್ಚು ಇರ್ತಾರೆ. ಇದು ನಿಜವಾಗಲೂ ಹೆಚ್ಚು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಆ ಮಾನಿತ್ವ ಅನ್ನೋದು ಎಲ್ಲಿಂದ ಹುಟ್ಟು ಬಂದಿರ್ತೀವೋ ನಮಗೆ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕು ಆ ಜಾತಿ ಮೇಲೆ, ಆ ವರ್ಣದ ಮೇಲೆ ನಮಗೆ ಆಸಕ್ತಿ ಬಂದುಬಿಡುತ್ತೆ. ಅದಕ್ಕೆ ಹುಷಾರಾಗಿರಬೇಕು. ಅಮಾನಿತ್ವದ ಲಕ್ಷಣಗಳಲ್ಲಿ ಫಸ್ಟು ಅಮಾನಿತ್ವದ ಬಗ್ಗೆನೇ ಹೇಳ್ತಾನೆ. ಇದು ತೆಕ್ಕೋಬೇಕು ಇವೆಲ್ಲ ಕೂಡ. ಅದಕ್ಕೆ ಅದು ಅಭ್ಯಾಸ ಮಾಡಿಕೊಂಡ್ರೆ ಅದು ಮರ್ತೋಗ್ಬಿಡ್ತೀವಿ ಮತ್ತೆ. ಆದರೆ ಗುರುದೇವರನ್ನು ಕೂಡ ಅದಕ್ಕೆ ಈ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾರಲ್ಲ, ಈತ ನಮ್ಮ ಪ್ರಾಂತದ ಆತ, ನಮ್ಮ ಜಾತಿ ಆತ ಅಂತ. ಶಿಷ್ಯನು ಗುರು ಬಹುಶಃ ಆ ಭಾವನೆ ಇಲ್ಲ ಗುರುವಲ್ಲಿ, ಬಟ್ ಶಿಷ್ಯರಲ್ಲಿ ಆ ಭಾವನೆ ಇದೆ. ಸ್ವಲ್ಪ ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ, ನಮ್ಮವರು ಅನ್ನೋ ಭಾವನೆ ಬರ್ತಾ ಇದೆ. ಅದಕ್ಕೆ ಅಂಥ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಆ ಗುರುಗಳನ್ನು ನೀನು ಜಾತಿಯಿಂದ ನೋಡ್ತಾ ಇದೀಯ, ಶರೀರದಲ್ಲಿ ನೋಡ್ತಾ ಇದೀಯ, ಹಿಂಗೆ ನೋಡಬಾರ್ದು. ಜಾತಿ, ನಮ್ಮ ಗುರುಗಳಿಗೆ ಯಾವುದೇ ಜಾತಿ ಇಲ್ಲ. ಮಾತಾ ಮಾಣಿಕೇಶ್ವರಮ್ಮರು ST ಟ್ರೈಬ್ನಲ್ಲಿ ಹುಟ್ಟಿದ್ದಾರೆ. ಅದು ಆ ಏರಿಯಾದಲ್ಲಿ ಯಾಕೆ ಹೆಚ್ಚು ಶ್ರದ್ಧೆ ಯಾರಿಗೂ ಬಂದಿಲ್ಲ ಅಂದರೆ, ಈಗ ಆ ಟ್ರೈಬಲ್ಲಿ ಹುಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ತಲೆ ಬಗ್ಸೋದ, ಈ ಅಹಂಕಾರಗಳು, ಇವೆಲ್ಲ ಸಮಸ್ಯೆಗಳಿರ್ತಾವೆ. ಇಲ್ಲ, ಅವರೆಲ್ಲ ಯಾರು ಗುರು ತತ್ವವನ್ನು ತಿಳ್ಕೊಳ್ಳೋದೇ ಇಲ್ಲ. ಗುರು ತತ್ವದಲ್ಲಿ ಆ ಜಾತಿ ಇರಲ್ಲ, ಎಲ್ಲೂ ಯಾವುದರಿಂದ ಅವ್ರು ಐಡೆಂಟಿಫೈ ಮಾಡ್ಕೊಡೋದಿಲ್ಲ, ಮಾಡಿಕೊಳ್ಳಬಾರ್ದದು. ಏವ ವರ್ಣೋ, ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ಶೂದ್ರನೂ ಅಲ್ಲ. ಬೇಕಾದರೆ ಗುರುಗಳು ದೀಕ್ಷೆ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಶಿಷ್ಯನ ಚರಿತ್ರೆ ತಿಳ್ಕೊಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್, ಎಲ್ಲಿಂದ ಬರ್ತಾ ಇದ್ದಾನೆ, ಅವನ ವೃತ್ತಿ ಏನಿತ್ತು, ಅವ್ರ ತಂದೆಯ ವೃತ್ತಿ, ಅವ್ರ ತಾತನ ವೃತ್ತಿಗಳೇನಿತ್ತು, ಆ ವೃತ್ತಿಗೆ ಸಂಬಂಧಪಟ್ಟಂಥದ್ದು ಕೂಡ ಒಳಗಡೆ ಹಾವಭಾವಗಳು ಚೇಂಜ್ ಇರ್ತವೆ. ಈ ಕಟುಕ ಕೆಲಸ ಮಾಡು, ಸ್ವಲ್ಪ ಎಲ್ಲ ಕ್ರೂರತ್ವಗಳು ಅವು ಇವೆಲ್ಲ ಇರ್ತವೆ. ಅದನ್ನು ನೋಡಿಕೊಂಡು ಸ್ವಲ್ಪ ಪರೀಕ್ಷೆ ಮಾಡ್ತಾರೆ. ಮುಂಚೆ ಅಂತೂ ತುಂಬ ನಿಷಿದ್ಧವಾಗಿತ್ತು. ತ್ರೈವರ್ಣಿಕರಿಗೆ ಮಾತ್ರ, ಫಸ್ಟ್ ತ್ರೈವರ್ಣಿಕರಿಗೂ ಇರಲಿಲ್ಲ. ಮೇಯ್ನು ಸ್ಟಾರ್ಟಿಂಗಲ್ಲಿ ಕೇವಲ ಬ್ರಾಹ್ಮಣರಿಗೆ ಮಾತ್ರನೇ ಸನ್ಯಾಸಕ್ಕೆ ಅಧಿಕಾರ ಅನ್ನೋದು ಕೆಲವೊಂದು ಪ್ರೂಫ್ಸ್ ಕೂಡ ಸಿಗ್ತಾಯಿತ್ತು. ಮತ್ತು ಋಷಿಗಳೇ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಶಾಸ್ತ್ರಗಳು ಆ ಕಡೆ ಈ ಕಡೆ ನೋಡಿಬಿಟ್ಟಿದ್ದೂ ಇಲ್ಲ. ಏನಕ್ಕೇನ ಪ್ರಕರಣ, ಯಜ್ಞೋಪವಿತ ಸಂಸ್ಕಾರ ದ್ವಿಜರು ಯಾರಾಗಿರ್ತಾರೋ ಶಿಖಾಸೂತ್ರ ತ್ಯಾಗ ಮಾಡಬೇಕಾಗುತ್ತೆ. ಆದ್ದರಿಂದ ಕರ್ಮ ಸನ್ಯಾಸ ಅಂದರೆ ಅದು ಸ್ವವರ್ಣಾಶ್ರಮ ಧರ್ಮಗಳನ್ನು ಬಿಡೋದು. ಆದ್ದರಿಂದ ಇವರೆಲ್ಲ ತಗೋಬೋದು ಅಂತ. ಇನ್ನು ಮತ್ತೆ ಅದಾದಮೇಲೆ ಗುರುಗಳು ಈಗ ವರ್ಣಸಂಕರ ವಿಪರೀತವಾಗಿಬಿಟ್ಟಿದೆ. ಈಗ ನಾವು ಅವೆಲ್ಲ ಅದರಿಂದ ನಾವು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಗುಣ,
ಸ್ವಲ್ಪ ಈ ಥರ ಹೊರಗಡೆ ವರ್ಣದಿಂದ ಬಂದಿರೋದ್ರೆ ಸ್ವಲ್ಪ ವೆಯ್ಟ್ ಮಾಡಿ ನೈಷ್ಠಿಕ ಬ್ರಹ್ಮಚರ್ಯ ಏನೋ ಕೊಟ್ಟು ಸ್ವಲ್ಪ 10 ವರ್ಷ 12 ವರ್ಷ ಅಬ್ಸರ್ವ್ ಮಾಡಿ ನನಗೆ ಶುದ್ಧ ಸಾತ್ವಿಕ ಗುಣಗಳು ಹೆಚ್ಚು ಕಾಣಿಸ್ತಾ ಇತ್ತಂದರೆ ಏನು ಯಾವ ವರ್ಣ ಆದರೂ ಕೂಡ ಈಗ ಕೊಟ್ಟುಬಿಡ್ತಾ ಇದ್ದಾರೆ. ಕೈಲಾಸ ಆಶ್ರಮದಲ್ಲೂ ಕೂಡ ಒಬ್ಬ ಸ್ತ್ರೀಗೂ ಕೂಡ ಅಲ್ಲಿ ಸನ್ಯಾಸ ಸಿಕ್ಕಿದೆ, ಗುರುಮಾ ಅಂತ ಹರಿಯಾಣದಲ್ಲಿ. ಅಲ್ಲಿ ಸಾಮಾನ್ಯವಾಗಿ ಕೈಲಾಸ ಆಶ್ರಮದಲ್ಲಿ ಸ್ತ್ರೀಯರಿಗೆ ಸನ್ಯಾಸ ಸಿಗೋದಿಲ್ಲ. ಬಟ್ ಅವರ ಆ ಸ್ಥಿತಿಯಲ್ಲಿ, ಆ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇದ್ದಿದ್ದು ಕಂಡಿದ್ದ ನೋಡಿ ಅವ್ರಿಗೆ ಹೆಸರು ಕೂಡ ಜೀವನ್ಮುಕ್ತ ಗಿರಿ ಅಂತ ಹೆಸರು ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ರೋಹ್ತಕ್ಕಲ್ಲಿ ಅವರ ಆಶ್ರಮ ಇದೆ. ಆ ಥರ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಇರುತ್ತೆ. ಆ ಸಮಯದಲ್ಲಿ ಅವೆಲ್ಲ ಕ್ವಾಲಿಟೀಸ್ ಅವ್ರು ಚೆಕ್ ಮಾಡ್ತಾರೆ. ಮತ್ತು ಈ ಕೆಂಪು ಬಟ್ಟೆಗೆ ಧಾರಣೆ ಮಾಡಿದ ಮೇಲೆ ಮತ್ತು ಇದಕ್ಕೆ ಯಾವುದು ಜಾತಿ ಇರೋದಿಲ್ಲ. ಈ ಗುರು ಯಾವ ಜಾತಿಯವರು, ಆ ಗುರು ಯಾವ ಜಾತಿಯವರು, ಅವೆಲ್ಲ ತುಂಬ ಗಲೀಜಾಗಿರುತ್ತೆ. ಅವೆಲ್ಲ ನೋಡೋಕ್ಕೆ ಹೋಗಬಾರ್ದು. ಗುರುಗಳಲ್ಲಿ ಆ ಜಾತಿಯ ವಿಶಿಷ್ಟತೆಯಿಂದ ನೋಡೋದಕ್ಕೆ ಹೋಗಬಾರ್ದು. ನಾಯೇವ ವರ್ಣೋ ನಾ ಭವತಿ ಪುರುಷೋ ನೋ ನಾ, ಆತನು ಪುರುಷನೂ ಅಲ್ಲ ಸ್ತ್ರೀ ಅಲ್ಲ. ಇದರಿಂದ ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಏನೆಲ್ಲ ಮಾನಿತ್ವ ತೊಗೊಂಬಿಟ್ಟಿದ್ವಿ, ನಾನು ಪುರುಷ ಅವರು ಸ್ತ್ರೀ, ಅಲ್ಲೆಲ್ಲ ರಿಯಾಕ್ಷನ್ಸ್ ಎಲ್ಲ ಮತ್ತು ವೇರಿಯೇಷನ್ಸು. ಮತ್ತು ನೀನು ಎಲ್ಲ ತಾದಾತ್ಮ್ಯಗಳು ತೆಕ್ಕೊಂಡು ಸ್ವರೂಪದಲ್ಲಿ ನಿಲ್ಲೋದಕ್ಕೆ ಬಂದಿದೆಯಾ. ಇದರಲ್ಲೇ ನಿನಗೆ ಕ್ವೈಟ್ ಆಪೋಸಿಟ್ ಪೋಲ್ಸ್ ಥರ ಕಾಣಿಸ್ತಾ ಇದ್ದಾವೆ. ವಿಚಿತ್ರವಾಗಿ ಬಿಹೇವಿಯರ್ ಎಲ್ಲ ಚೇಂಜ್ ಆಗ್ತಾಯಿದೆ. ಆದ್ದರಿಂದ ಆ ಭಾವನೆಗಳೆಲ್ಲ ಬಿಟ್ಬಿಡಬೇಕು. ನಾನು ಪುರುಷ ಸ್ತ್ರೀ ಅನ್ನೋದು ಗುರುವಲ್ಲಂತೂ ಅದು ಗುರುಗಳು ಪುರುಷರು ಸ್ತ್ರೀಯರು ಅನ್ನೋ ಭಾವನೆಯಲ್ಲಿ ಇಟ್ಕೋಬಾರ್ದು. ಪುರುಷೋ ನಾ ನಪುಂಸಕ ನಾ ಸ್ತ್ರೀ, ನಪುಂಸಕರಲ್ಲ ಸ್ತ್ರೀ ಅಲ್ಲ. ನಾ ಆಕಾರಂ ನೋ ವಿಕಾರಂ. ಗುರುಗಳು ವೈಟಿಗಿದ್ದಾರೆ, ಗುರುಗಳು ಕಪ್ಪಿಗಿದ್ದಾರೆ ಅಂದ್ಬಿಟ್ಟು ಚಂದ್ರಶೇಖರ ಭಾರತಿ ಸ್ವಾಮೀಜಿ ಅಂತ ಅವಧೂತರಿಗೆ ಸಮಸ್ಯೆ ಬಂದಿತ್ತು. ಅಲ್ಲಿ ಅವ್ರ ಗುರುಗಳು ಇವ್ರನ್ನ ನೆಕ್ಸ್ಟ್ ಉತ್ತರಾಧಿಕಾರಿ ಅಂತ ಸೆಲೆಕ್ಟ್ ಮಾಡುವಾಗ ಇವರು ಸ್ವಲ್ಪ ಬ್ಲ್ಯಾಕ್ ಇರ್ತಾರೆ, ಚಂದ್ರಶೇಖರ ಭಾರತಿ ಸ್ವಾಮೀಜಿರು. ಬ್ರಾಹ್ಮಣರಲ್ಲೂ ಕೂಡ ಇದು ಸ್ವಲ್ಪ ಇರುತ್ತೆ. ವೈಟ್ ಬ್ರಾಹ್ಮಣ್ಸ್ ಆದರೆ ಪ್ಯೂರ್ ಬ್ರಾಹ್ಮಣ್ಸು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದರೆ ಎಲ್ಲೋ ಕ್ರಾಸ್ ಬ್ರೀಡ್ ಆಗಿಬಿಟ್ಟಿದೆ, ಚೇಂಜ್ ಆಗಿಬಿಟ್ಟಿದೆ ಅಂತ ಅವರಲ್ಲಿ ಭೇದ ಬುದ್ಧಿಗಳಿರ್ತವೆ. ಅದಕ್ಕೆ ತಮಿಳ್ನಾಡು ಬ್ರಾಹ್ಮಣ್ಸನ್ನು ಕೆಲವರು ಸ್ವೀಕಾರ ಮಾಡಲ್ಲ, ಬಂಗಾಲಿ ಬ್ರಾಹ್ಮಣ್ಸನ್ನು ಕೆಲವರು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಈ ಥರ ಭೇದ ಬುದ್ಧಿಗಳು ಬರ್ತಾ ಇರ್ತವೆ. ಅದಕ್ಕೆ ಗುರುಗಳಲ್ಲಿ ಆಕಾರ ಇರೋದಿಲ್ಲ. ಗುರುಗಳನ್ನು ಆ ಥರ ವೈಟು ಅಂತ ಮತ್ತು ಅವ್ರ ಗುರುಗಳು ಹೇಳ್ತಾರೆ, ಸರಿಯಾಗಿ ಪಾಠ ಕಳಿಸ್ತಾರೆ. ಶರೀರದ ಆಕಾರದಲ್ಲಿ ನಿಮ್ಮ ಜಾತಿ ಅಭಿಮಾನಗಳಿಟ್ಟುಕೊಂಡು ವೇದಾಂತ ಏನು ಕೇಳ್ತಿದ್ದೀರಿ ನೀವು ಅಂದ್ಬಿಟ್ಟಿದ್ದೂ ಬೈತಾರೆ ಅವರನ್ನು. ಆದ್ದರಿಂದ ಮತ್ತು ಅಂಥವ್ರಿಗೆ ಸಮಸ್ಯೆಗಳು ಬಂದಿತ್ತಲ್ಲಿ ಶೃಂಗೇರಿ ಪೀಠದಲ್ಲಿ ಕಲ್ಲರು ವೈಟಿಗಿಲ್ಲ ಅಂದ್ಬಿಟ್ಟು. ಗುರುಗಳನ್ನು ಆಕಾರದಿಂದ ಆಗಲಿ ಮತ್ತು ಅವರಲ್ಲಿ ಯಾವುದೇ ಆದಂಥ ವಿಕಾರಗಳಿರೋದಿಲ್ಲ. ಏನೆಲ್ಲ ಆರೋಪ ಮಾಡ್ಕೊತೀವಿ, ಗುರುಗಳು ಒಳ್ಳೆಯವರೇ ಆಗಿದ್ದರಪ್ಪ, ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ, ಹಿಂಗೆಲ್ಲ ಮಾಡ್ತಾವ್ರೆ, ಹಂಗೆಲ್ಲ ಮಾಡ್ತಾರೆ ಅಂತ ಹೋಯ್ತು. ಮತ್ತು ಮುಂಚೆ ತಪೋವನ್ ಮಹಾರಾಜ್ನ ಸ್ಟೋರಿ ಹೇಳ್ದಲ್ಲ, ಯಾರೋ ಭಕ್ತರು ಒಂದು ಬುಟ್ಟಿ ಲಡ್ಡು ತೊಗೊಂಬಂದು ಇಟ್ಟಿದ್ರೆ ಮೂರು ಜನ ಶಿಷ್ಯರು ಚಿನ್ಮಯಾನಂದ ಮಹಾರಾಜರಿದ್ದರಂತೆ. ಚಿನ್ಮಯಾನಂದ ಮಹಾರಾಜರು ಅಷ್ಟೊತ್ತಿಗೆ ಎಲ್ಲ ರಿಪೇರಿ ಆಗಿತ್ತು, ಹೊಡೆತಗಳು ಸಿಕ್ಕಿತ್ತು. ಆದ್ದರಿಂದ ಅವ್ರು ತಿಳ್ಕೊಂಬಿಟ್ಟಿದ್ರು. ಮಿಕ್ಕಿದವರು ಅಯ್ಯೋ ಗುರುಗಳಿಗೆ ಇಷ್ಟೊಂದು ಲಡ್ಡು ಕೊಟ್ಟಿದ್ದಾರೆ, ನಮ್ಗೆ ಯಾರಿಗೂ ಒಂದೂ ಕೊಡ್ತಾ ಇಲ್ಲ, ಎಲ್ಲ ಒಬ್ಬರೇ ತಿಂತವ್ರು ಒಳಗಡೆ ಅಂತ. 3 ದಿವಸ ಬರೀ ಅದೇ ಚಿಂತನೆ ಅಂತ. 3 ದಿವಸ ಆದಮೇಲೆ ಶ್ರದ್ಧೆನೇ ಕಳ್ಕೊಂಡು ಬಿಟ್ಟು ಹೊಟ್ಟೋಗ್ಬಿಡ್ತಾರಂತೆ. ಇಂಥ ಲೋಭಿ ಗುರು, ಇವ್ರಿಗೆ ಸಿಕ್ಕಾಪಟ್ಟೆ ಲೋಭ ಗುಣ ಇದೆ, ಸ್ವಾರ್ಥ ಗುಣ ಇದೆ ಅಂದ್ಬಿಟ್ಟು ಬಿಟ್ಟು ಹೊಟ್ಟೋಗ್ಬಿಟ್ರಂತೆ 3 ಜನ. ಅವ್ರು ಹೊಟ್ಟೋದ್ಮೇಲೆ ಆ ಲಡ್ಡು ತೆಗೆದು ಗಂಗಾ ನದಿಗೆ ಬಿಸಾಕ್ಬಿಟ್ರಂತೆ. ಅಂದರೆ ನೀನು ಗುರುವಲ್ಲಿ ಲೋಭತ್ವ ಬಂದಿದೆ ಅನ್ನೋ ವಿಕಾರನ ನೀನು ಸ್ವೀಕಾರ ಮಾಡ್ತಾ ಇದೀಯ. ಇನ್ನು ಪಾಪದ ಮೂಟೆ ಹಚ್ಕೊಂಡಿದೆ, ನರಕಕ್ಕೆ ಹೋಗ್ತೀಯ ನೀನು. ಅದಕ್ಕೆ ನೀನು ಸ್ವಲ್ಪ ವೆಯ್ಟ್ ಮಾಡು. ಯಾರನ್ನ ಗುರು ಅಂತ ಸ್ವೀಕಾರ ಮಾಡ್ತೀಯೋ, ಗುರು ಅಂತ ಸ್ವೀಕಾರ ಮಾಡಿದ್ಮೇಲೆ ಎಲ್ಲ ಈ ಥರ ನೆಗೆಟಿವ್ ಥಾಟ್ಸು, ಮಾನಸಿಕವಾದಂಥ ಪಾಪಗಳು ಮಾಡಿ ನಿನ್ನ ಬುದ್ಧಿ ಭ್ರಷ್ಟ ಮಾಡ್ಕೊಂಡ್ಬಿಡ್ತೀಯ. ಗುರು ಅಂದರೆ ನಿರ್ಗುಣ ನಿರಾಕಾರ ತತ್ವ ಪರಮಾತ್ಮನೇ. ನೀನು ಶರೀರ ಸಂಘಾತದಲ್ಲಿರೋ ರಜೋಗುಣ, ತಮೋಗುಣ, ಸತ್ವಗುಣಗಳು ಇವೆಲ್ಲ ನೀನು ಆ ಗುರು ತತ್ವದಲ್ಲಿ ಆರೋಪ ಮಾಡಿಬಿಟ್ಟು ನೀನು ಶ್ರದ್ಧೆ ಕಳ್ಕೊಂಡು ಪಾಪದ ಕೆಲಸ ಮಾಡ್ತಾಯಿದ್ದೀಯ. ಮಾನಸಿಕ ಪಾಪಗಳು ಮಾಡ್ತೀಯ ಹೊಸ, ಇಲ್ಲಾಂದರೆ ವಾಚಿಕ, ಅವ್ರ ಮುಂದೆ ಇವ್ರ ಮುಂದೆ ಗುರುಗಳ ನೆಗೆಟಿವ್ ಥಿಂಗ್ಸ್ ಮಾತಾಡೋದು, ಗುರುಗಳಿಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದ್ಬಿಟ್ಟು ಡಿಮೋಟಿವೇಟ್, ಶ್ರದ್ಧೆಯನ್ನು ಹಾಳು ಮಾಡೋವಂಥ ಕೆಲಸ ಮಾಡೋದು, ಇಲ್ಲ ಶ್ರದ್ಧೆಯನ್ನು ಕಡಿಮೆ ಮಾಡೋವಂಥ ಕೆಲಸ ಮಾಡೋದು, ಇವೆಲ್ಲ ಕೂಡ ಪಾಪ, ನರಕಕ್ಕೆ ಹೋಗಬೇಕಾಗುತ್ತೆ. ಅವೆಲ್ಲ ಬಿಟ್ಬಿಡ್ಬೇಕು. ಆ ವಿಕಾರಗಳಿದು ಇವೆಲ್ಲ ಆ ಥರ ಗುರುತತ್ವನ ನೋಡಬಾರ್ದು. ಶಿವನೇ ಹೇಳ್ತಾ ಇದ್ದಾನೆ, ಶಿಷ್ಯನ ಅನುಭೂತಿ ಹೆಂಗಿರುತ್ತೆ, ಗುರುಗಳು ಎಂಥವ್ರು ಅಂದ್ಬಿಟ್ಟು. ನಹಿ ಜನಿ ಮರಣಂ
ಹುಟ್ಟು ಸಾಯುವಾಗಂತ ಈ ಶರೀರ ಅಲ್ಲ ಗುರು. ನಾಸ್ತಿ ಪುಣ್ಯಂ ನಾ ಪಾಪಂ. ಗುರುಗಳಲ್ಲಿ ಪುಣ್ಯ ಇರೋದಿಲ್ಲ, ಪಾಪ ಇರೋದಿಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಥ್ರೋಟ್ ಕ್ಯಾನ್ಸರ್ ಬಂತಂದರೆ ಏನು ದೊಡ್ಡ ಪಾಪ ಮಾಡಿದ್ನೋ, ಎಂಥ ಪಾಪಾತ್ಮನೋ, ನೋಡು ಅನುಭವಿಸ್ಬೇಕಾಗ್ತಾಯಿದೆ ಅಂತ ಏನೆಲ್ಲ ಊಹೆ ಮಾಡ್ಕೊತಾರೆ ಇಷ್ಟ ಬಂದಂಗೆಲ್ಲ, ಶರೀರಕ್ಕೆ ಸಂಬಂಧಪಟ್ಟ ರೋಗಗಳಿಗೆಲ್ಲ ಅಂದ್ಬಿಟ್ಟು. ನೀನು ಮತ್ತಿನ್ನೇನು ಗುರು ಅಂತ ಸ್ವೀಕಾರ ಮಾಡಿದೀಯ? ಶರೀರ ಸಂಘಾತ ಯಾರದೇ ಆಗಲಿ ಪುಣ್ಯ ಪಾಪ ಫಲಗಳಿಗೆ ಅದು ಒಳಗಾಗ್ತಾ ಇರುತ್ತೆ. ಒಳಗಡೆ ಇರೋ ಗುರು ತತ್ವಕ್ಕೆ ಅದು ಅಂಟೋದಿಲ್ಲ. ಅವರು ಬಿಂಬರೂಪ ಚೈತನ್ಯ ಆಗಿರ್ತಾರೆ ಗುರುತತ್ವ. ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತಂ ನಮಾಮಿ. ಏಕರಸವಾಗಿರ್ತಾನೆ, ಯಾವತ್ತಿಗೂ ಒಂದು ಚೂರು ವಿಕಾರ ಅನ್ನೋದು ಒಂದೇ ಥರ ಶಾಶ್ವತವಾಗಿ ನಿತ್ಯವಾಗಿ ಸತ್ತು ಚಿತ್ತು ಆನಂದ ಸ್ವರೂಪನಾಗಿರುವಂಥವನೇ ಗುರು. ಆ ಗುರುತತ್ವನೇ ಯಾವುದೋ ಒಂದು ಶರೀರ ಸಂಘಾತದಲ್ಲಿ ಬರಬೇಕು. ಆ ಶರೀರ ಸಂಘಾತದಲ್ಲಿ ಎಂಥ ಶರೀರ ಸಂಘಾತ ಆದರೂ ಉಪಾಧಿಗತ ದೋಷಗಳು ನೋಡಿದ್ರೆ ದೋಷಗಳು ಕಾಣಿಸ್ತವೆ. ಎಂಥ ನಮ್ಮ ಗುರು ಪರಂಪರೆಯಲ್ಲಿ ಪರಾಶರ ಮಹರ್ಷಿ ಮತ್ಸ್ಯಗಂಧಿಯನ್ನು ಬೋಟ್ ಮಧ್ಯದಲ್ಲಿ ಮೋಹಿತನಾಗ್ತಾನೆ. ಆ ಕೆಲಸ ಈಗ ಯಾರಾದರೂ ಮಾಡಿಬಿಟ್ರೆ ಈಗ ಅವ್ರು ಫುಲ್ಲು ಮೀಡಿಯಾ ಪ್ರಚಾರ ಮಾಡಿ ಅವನ ಜೀವನ ಹಾಳು ಮಾಡಿಬಿಡ್ತಾರೆ. ಮತ್ತು ಅವನು ಎಷ್ಟು ವರಸ್ಟ್ ಎಕ್ಸಾಂಪಲ್ಸ್ ಇದ್ದಾವೆ ಎಲ್ಲವೂ ಕೂಡ ಆ ಗುರುಗಳಲ್ಲಿ, ಆ ಉಪಾಧಿಯಲ್ಲಿ ಅವೆಲ್ಲ ನಡೆದರೂ ಕೂಡ ನೀನು ಶ್ರದ್ಧೆ ಕಳ್ಕೋಬಾರ್ದು. ಯಾಕಂದರೆ ಗುರುತತ್ವ ಈ ಶರೀರ ಸಂಘಾತ ಅಲ್ಲ, ಒಳಗಡೆ ಇರೋ ನಿರ್ಗುಣ ನಿರಾಕಾರ ತತ್ವನೇ ಅದು. ಅಂಥ ಸದ್ಗುರುಗೆ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ನಿತ್ಯಾಯ ಸತ್ಯಾಯ ಚಿದಾತ್ಮಕಾಯ ನವ್ಯಾಯ ಭವ್ಯಾಯ ಪರಾತ್ಪರಾಯ ಶುದ್ಧಾಯ ಬುದ್ಧಾಯ ನಿರಂಜನಾಯ ನಮೋಸ್ತು ನಿತ್ಯಂ ಗುರುಶೇಖರಾಯ. ಗುರುದೇವರಿಗೆ ನಮಸ್ಕಾರ. ಎಂಥವರು? ನಿತ್ಯಾಯ ನಿತ್ಯ ಸ್ವರೂಪಗಳಾದವರು, ಸತ್ಯಾಯ ತ್ರಿಕಾಲ ಅಬಾಧ್ಯತ್ವವಾದಂಥ ಸತ್ಯ ಸ್ವರೂಪರಾದವರು, ಚಿದಾತ್ಮಕಾಯ ಚಿತ್ ಸ್ವರೂಪರಾದಂಥವರು, ನವ್ಯಾಯ ಯಾವಾಗಲೂ ಹೊಸ ಥರ. ಯಾಕಂದರೆ ಯಾವುದೇ ಒಂದು ವ್ಯಾವಹಾರಿಕ ಪಾಂಚಭೌತಿಕ ವಸ್ತು ಆದರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಹೊಸತನ ಇತ್ತು, ಸ್ವಲ್ಪ ದಿವಸ ಆದಮೇಲೆ ಅದರಲ್ಲಿ ಮಾಡಿಫಿಕೇಷನ್ ಬಂದು ಹಳೇದಾಗುತ್ತೆ ಎಂಥ ಪದಾರ್ಥ ಆಗಲಿ. ಬಟ್ ಈ ತತ್ವ ಇದು ಪಾಂಚಭೌತಿಕವಾದ ವಸ್ತು ಅಲ್ಲ. ಆದ್ದರಿಂದ ಇದು ಯಾವಾಗಲೂ ಒಂದೇ ಥರ ಹೊಸದಾಗೇ ಇರುತ್ತೆ. ಭವ್ಯಾಯ ಇದಕ್ಕಿಂತ ಅದ್ಭುತವಾದಂಥದ್ದು, ಐಶ್ವರ್ಯವುಳ್ಳಂಥದ್ದು ಸ್ವರೂಪ ಇನ್ನೊಂದು ಯಾವುದಿಲ್ಲ. ಪರಾತ್ಪರಾಯ ಎಲ್ಲ ಉತ್ಕೃಷ್ಟವಾದಂಥ ವಸ್ತುಗಳಾಗಲಿ ಉತ್ಕೃಷ್ಟವಾದಂಥ ಸ್ಥಿತಿಗಳು ಎಲ್ಲದಕ್ಕೂ ಅದು ಸಾಕಾಷ್ಟ ಸಾ ಪರಾಗತಿ, ಉತ್ಕೃಷ್ಟವಾದಂಥ ಸ್ಥಿತಿ ಅದು ಪರಾತ್ಪರಾಯ. ಶುದ್ಧಾಯ ಬುದ್ಧಾಯ ತ್ರಿಪುಟಿ ಜ್ಞಾನವಾದಂಥ ವಿಷಯವಲ್ಲ ಅದು, ವಿಷಯ ರೂಪವಾದಂಥ ಜ್ಞಾನವಲ್ಲ ಅದು, ಸ್ವರೂಪ ಜ್ಞಾನ ಅದು. ನಿರಂಜನಾಯ ಯಾವುದೇ ಒಂದು ತಮೋ ಗುಣ ಆಗಲಿ ರಜೋಗುಣ ಆಗಲಿ ಸತ್ವಗುಣ ಯಾವುದೇ ಗುಣಗಳಿಗೆ ಸಂಬಂಧಪಟ್ಟೇ ಇರೋದಿಲ್ಲ ಅಂಥ ನಿತ್ಯಂ ಗುರುಶೇಖರಾಯ ಅಂತ ಗುರುಗಳಲ್ಲಿ ಶೇಖರ ಅಂದರೆ ಗುರುಗಳಲ್ಲಿ ಶ್ರೇಷ್ಠರಾದಂಥ ಗುರುವಿನಿಗೆ ನಮಸ್ಕಾರ ಅಂತ ಶಿಷ್ಯನು ನಮಸ್ಕಾರ ಮಾಡ್ತಾನೆ. ಸಚ್ಚಿದಾನಂದ ರೂಪಾಯ ವ್ಯಾಪಿನೇ ಪರಮಾತ್ಮನೇ ನಮಶ್ರೀ ಗುರುನಾಥಾಯ ಪ್ರಕಾಶಾನಂದ ಮೂರ್ತಯೇ. ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ, ಸತ್ತು ಚಿತ್ತು ಆನಂದ ಸ್ವರೂಪನಾಗಿದ್ದಾನೆ. ಇದನ್ನೇ ನೋಡಿ ಆ ಪ್ರತಿಯೊಂದು ವಸ್ತುವಲ್ಲೂ ಸತ್ತು ಚಿತ್ತು ಆನಂದ ಅಸ್ಥಿಭಾತಿ ಪ್ರಿಯ ತತ್ವವನ್ನೇ ಬುದ್ಧಿಯಿಂದ ಅಷ್ಟು ಮಾತ್ರನೇ ಗ್ರಹಣೆ ಮಾಡಬೇಕು. ನಾಮರೂಪಗಳನ್ನು ಗ್ರಹಣೆ ಮಾಡೋಕ್ಕೆ ಹೋದರೆ ಭೇದ ಬುದ್ಧಿಗಳು ಇಮಿಡಿಯೇಟಾಗಿ ಬಂದುಬಿಡ್ತಾ ಇರ್ತವೆ. ಅಂಥ ಸಚ್ಚಿದಾನಂದ ಸ್ವರೂಪ ವ್ಯಾಪಿನೇ ವ್ಯಾಪಕ ತತ್ವ ಆಗಿದ್ದಾನೆ. ಸ್ವಪ್ನದಲ್ಲಿ ಪ್ರತಿಯೊಂದು ಜಾಗನೂ ನಾವೇ ಆಗಿದ್ವಿ. ಅಷ್ಟು ದೊಡ್ಡ ಆಕಾಶ, ಅಷ್ಟು ದೊಡ್ಡ ಪೃಥ್ವಿ ಸ್ವಪ್ನದಲ್ಲಿ ಕಣದಲ್ಲೂ ಸಂಪೂರ್ಣವಾಗಿ ನಾವೇ ಇದ್ವಿ. ನಾವಿಲ್ಲದೇ ಇದ್ದ ಜಾಗನೇ ಇಲ್ಲ. ಯಾಕಂದರೆ ನಮ್ಮ ಮನಸ್ಸೇ ಆ ಪ್ರಪಂಚ ಆಗಿತ್ತು. ಅದೇ ಥರ ಈಗ ನೋಡ್ತಾ ಇರೋ ಈ ಪ್ರಪಂಚವು ಎಲ್ಲವೂ ಕೂಡ ನಮ್ಮ ಅಧಿಷ್ಠಾನದ ಮೇಲೇ ಆಧಾರಭೂತವಾಗಿದೆ. ಸಂಪೂರ್ಣವಾಗಿ ನಾನೇ ಆಗಿದ್ದೀನಿ. ನಮಶ್ರೀ ಗುರುನಾಥಾಯ ಪ್ರಕಾಶಾನಂದ ಮೂರ್ತಯೇ ಅಂತ ಗುರುನಾಥನಿಗೆ ನಮಸ್ಕಾರ. ಪ್ರಕಾಶಾನಂದ ಮೂರ್ತಯೇ ಎಂಥ ಆನಂದ ಇದು, ಮತ್ತು ಸ್ವಯಂ ಪ್ರಕಾಶ. ಹೌದಪ್ಪ, ಈ ಆನಂದ ಇದೆ, ಆನಂದವನ್ನು ನೋಡೋದಕ್ಕೆ ಇನ್ನೊಂದೇನಾದರೂ ಜ್ಯೋತಿಲಿಂದ್ರಿಲ್ಲ. ಆನಂದ ಸ್ವರೂಪ ಅದೇ ಆನಂದ, ಅದೇ ಪ್ರಕಾಶ ಜ್ಯೋತಿ ಸ್ವರೂಪ. ಏಕಶ್ಲೋಕಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ವಿಚಾರ ಮಾಡ್ಕೊಂಡು ಹೋದ್ವಿ. ಬುದ್ಧಿ ಕೂಡ ಲೈಟ್ ಮಾಡೋ ಕೆಲಸ ಮಾಡುತ್ತೆ. ಕತ್ತಲಿನಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದರೆ ಮೂಲೆಯಲ್ಲಿ ವಾಟರ್ ಬಾಟ್ಲು ನೀರಿನ ಕೊಡ ಇಟ್ಟಿದ್ರೆ ಅನುಮಾನದಿಂದ ಆ ಕಾರ್ಯನ ಸಿದ್ಧಿ ಮಾಡ್ಕೊತೀವಿ. ಬುದ್ಧಿ ಕೂಡ ಪ್ರಕಾಶನ. ಅದೇ ಥರ ನಮ್ಮ
ಸ್ವರೂಪ ಕೂಡ ಪ್ರಕಾಶ ಸ್ವರೂಪ. ಕಣ್ಣಿಗೆ ಕಣ್ಣಿದ್ದಂಗೆ, ಕಿವಿಗೆ ಕಿವಿ ಇದ್ದಂಗೆ ಎಲ್ಲವೂ ಸಾಮರ್ಥ್ಯ ನಮ್ಮ ಸ್ವರೂಪದಲ್ಲಿರುತ್ತೆ. ಅದಕ್ಕೆ ಅನಿಮ ಗರಿಮಾದಿ ಆ ಸ್ವರೂಪನ ಹೊಂದಿರೋಂಥ ಯೋಗಿಗಳಿಗೆ ಯಾಕೆ ತ್ರಿಕಾಲ ಜ್ಞಾನ ಆಗಿಬಿಡುತ್ತೆ ಅಂದರೆ, ಅವರು ಸ್ವರೂಪದಲ್ಲಿ ನಿಂತಿರ್ತಾರಲ್ಲ, ಎಲ್ಲವೂ ಕೂಡ ಈ ಪ್ರಪಂಚದ ಎಲ್ಲ ಸಂಪೂರ್ಣ ಪ್ರಪಂಚ ಅವರಲ್ಲಿರುತ್ತೆ. ಆ ಸ್ವರೂಪದಲ್ಲಿ ಹೋಗಿಬಿಟ್ರೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ಲ ತಿಳ್ಕೊತಾರೆ. ಮತ್ತು ಇಂದ್ರಿಯಗಳ ಸೆಟ್ಟು ಮತ್ತು ತಾದಾತ್ಮ್ಯ ತೆಕ್ಕೊಂಡು ಅದನ್ನು ಪ್ರತ್ಯಭಿಜ್ಞೆಯಿಂದ ತಿಳ್ಕೊಂಡು ಮತ್ತೆ ಅದನ್ನು ಹೇಳ್ಬಿಡ್ತಾರೆ. ದ್ರೋಣಾಚಾರ್ಯನು ಅಶ್ವತ್ಥಾಮ ಅತಃ ಅಂದ ತಕ್ಷಣ ಆತ ಕೂಡ ಅಂಥ ಜ್ಞಾನಿ ಪುರುಷ ಆಗಿದ್ದ, ಸದ್ಗುರುನೇ ಆಗಿದ್ದ ದ್ರೋಣಾಚಾರ್ಯ. ಹೌದಾ, ನಿಜವಾಗ್ಲೂ ನನ್ನ ಮಗ ಸತ್ತೋಗಿದ್ದಾನೆ ಅಂದ್ಬಿಟ್ಟು ಒಳಗಡೆ ಹೋಗಿ ಆ ದಿವ್ಯ ದೃಷ್ಟಿಯಿಂದ ನೋಡೋದಕ್ಕಂತ ಹೋದ. ಆವಾಗಲೇ ಅವನು ದುಷ್ಟದುಮ್ನೆ ಬಂದುಬಿಟ್ಟಿದ್ದೂ ಕತ್ತರಿಸ್ಬಿಡ್ತಾನೆ. ರಮಣ ಮಹರ್ಷಿ ಹತ್ರ ಅಷ್ಟು ಒಬ್ಬ ಭಕ್ತ ಯಾರು ಫ್ರಾನ್ಸಿಂದನೆಲ್ಲ ಬಂದಿರ್ತಾರೆ. ಅವ್ರು ಬಂದಾಗ ನೀನು 15 ದಿವಸದ ಹಿಂದ್ಗಡೆ ಆ ಬೀಚಲ್ಲಿ ಕೂತ್ಕೊಂಡು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಲ್ಲ ಅಂಥ ಜಾಗದಲ್ಲಿ ಆ ಮರದ ಕೆಳಗಡೆ ಅಂದರೆ ಆಶ್ಚರ್ಯಪಡ್ತೇನೆ. ಹೌದು ಗುರುಗಳೇ, ನಿಮ್ಗೆ ಯಾರು ಹೇಳಿದ್ರು, ಹೆಂಗೆ ಗೊತ್ತಾಯಿತು ಅಂತ. ಯಾಕಂದರೆ ಅಂಥ ಸ್ವರೂಪದಲ್ಲಿ ನಿಂತಿದ್ದಾರೆ ಅವರು. ಅನಿಮ ಗರಿಮಾದಿಗಳು ಕೂಡ ಆತ್ಮ ಸ್ವರೂಪಗಳಾಗ್ಬಿಟ್ಟಿರ್ತಾರೆ. ಸಿದ್ಧಿಗಳ ಸಲುವಾಗಿ ಅವರು ಪ್ರಯತ್ನ ಮಾಡಲಿಲ್ಲ, ಅದರ ಸ್ವರೂಪದಲ್ಲಿ ಪೂರ್ತಿ ನಿಂತಿದ್ದರಿಂದ ಅದು ಕಣ್ಣಿಗೆ ಕಣ್ಣಿದ್ದಂಗೆ ಎಲ್ಲ ಸಾಮರ್ಥ್ಯವೂ ಇರುತ್ತೆ ಅದರಲ್ಲಿ. ಅದು ವ್ಯಕ್ತ ಮಾಡಬೇಕಂದ್ರೆ ಸಾಮರ್ಥ್ಯನ ಈ ಇಂದ್ರಿಯಗಳ ಸೆಟ್ ಇರಬೇಕು. ಇಂದ್ರಿಯಗಳ ಸೆಟ್ ಬಂದಾಗ ಅದನ್ನು ವ್ಯಕ್ತ ಮಾಡ್ಕೊತಾರೆ ಆ ಸಾಮರ್ಥ್ಯನ. ಒಬ್ಬ ಲೇಖಕ ಕತೆ ಬರೆಯೋನು ಸಾಮರ್ಥ್ಯ ಇರುತ್ತೆ. ನೀನು ಪೇಪರು ಪೆನ್ನು ಕೊಟ್ಟಿಲ್ಲ ಅಂದರೆ ಅವನ ಟ್ಯಾಲೆಂಟ್ ಹೆಂಗೆ ತೋರಿಸ್ತಾನೆ? ಪೇಪರು ಪೆನ್ನು ಕೊಟ್ಟರೆ ಅವನು ಅದನ್ನು ವ್ಯಕ್ತಪಡಿಸ್ತಾನೆ, ಇಲ್ಲ ಅಂದರೆ ಅದು ಅವ್ಯಕ್ತ ರೂಪದಲ್ಲಿ ಅವನ ಸಾಮರ್ಥ್ಯ ಅವನಲ್ಲೇ ಇರುತ್ತೆ. ಅಂಥ ಸ್ವರೂಪ ಪ್ರಕಾಶಾನಂದ ಮೂರ್ತಿಯಾಗಿರುವಂಥ ಗುರುವಿಗೆ ನಮಸ್ಕಾರ ಅಂತ. ಸತ್ಯಾನಂದ ಸ್ವರೂಪಾಯ ಬೋಧೈಕ ಸುಖಕಾರಿಣೇ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿನೇ. ಸತ್ಯಾನಂದ ಸ್ವರೂಪಾಯ ಬೋಧೈಕ ಸುಖಕಾರಿಣೇ. ಎಂಥ ಬೋಧ ಅಂದರೆ ಇದು, ಈ ಬೋಧ ಆದ್ರೇ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯಾಗಿರುತ್ತೆ. ಸುಖ ಅಂದರೆ ಎಂಥ ಸುಖ ಅಂದರೆ ಪರಮಾನಂದ. ಅದು ಅಂಥ ಸುಖಕ್ಕೆ ಕಾರಣೀಭೂತರಾದಂಥ ಗುರುಗಳಿಗೆ ನಮಸ್ಕಾರ. ಅಂಥ ಗುರುಗಳು ಹೇಗೆ ನಮೋ ವೇದಾಂತ ವೇದ್ಯಾಯ, ಗುರುಗಳನ್ನು ನೀನು ಕಣ್ಣಿಂದ ಕಿವಿಯಿಂದ ಯಾವುದೋ ಗುಣಗಳಿಂದ ತಿಳ್ಕೊಡೋದಕ್ಕಾಗಲ್ಲ. ನೀನು ಶಾಸ್ತ್ರ ಸರಿಯಾಗಿ ತಿಳ್ಕೊಂಡ್ರೇ ಗುರುತತ್ವವನ್ನು ಸರಿಯಾಗಿ ತಿಳ್ಕೊತೀಯ. ಇಲ್ಲ ಅಂದರೆ ಶರೀರನೇ ಗುರುಗಳು ಅಂದ್ಕೊಂಡು ಆ ಶರೀರದ ಸಂಘದಲ್ಲಿರೋ ದೋಷಗಳನ್ನು ನೋಡಿಕೊಂಡು ಶ್ರದ್ಧೆ ಕಳ್ಕೊಂಡ್ಬಿಡ್ತೀಯ. ಗುರುವನ್ನು ಹುಡುಕೋದು ಕೂಡ ಗೊತ್ತಾಗೋದಿಲ್ಲ ನಿಮಗೆ. ಗುರುಗಳು ಅಂದರೆ ಯಾರು ಅನ್ನೋದು ವಿಷಯಗಳು ನಿನಗೆ ಶಾಸ್ತ್ರನೇ, ವೇದಾಂತನೇ ಹೇಳಬೇಕು. ಅದಕ್ಕೆ ನೀನು ವೇದಾಂತ ವೇದ್ಯಾಯ, ನಮ್ಮ ಪರಮಾತ್ಮನ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನಾಗಲಿ ಗುರುತತ್ವ ಆಗಲಿ ಕೇವಲ ಶಾಸ್ತ್ರಗಮ್ಯವೇ. ವೇದಾಂತದಿಂದನೇ ನೀನು ಅದನ್ನು ತಿಳ್ಕೊಳ್ಳೋದಕ್ಕಾಗುತ್ತೆ. ಮತ್ತು ಆ ಗುರು ಯಾರು? ಬುದ್ಧಿ ಸಾಕ್ಷಿನಿ. ಎಷ್ಟು ಒಳ್ಳೆಯ ಶಬ್ದ ಇದು. ಬುದ್ಧಿ ಮತ್ತು ಬುದ್ಧಿ ವೃತ್ತಿಗಳಿಗೆ ಕೂಡ ತಾನು ಸಾಕ್ಷಿಭೂತನಾಗಿದ್ದಾನೆ. ಇದೇ ನಮ್ಮ ಸ್ವರೂಪ. ಇನ್ನು ಏನಕ್ಕೆ ಪೆಂಡಿಂಗ್ ಫೈಲ್ ಥರ ಇಟ್ಕೊಂಡಿದ್ದೀವೋ, ಆಶ್ಚರ್ಯ ಅಂದರೆ ಮಹಾ ಆಶ್ಚರ್ಯ ಇದು. ನಾವು ಯಾರು ಅನ್ನೋದು ಪ್ರತಿ ಕ್ಷಣದಲ್ಲೂ ನಾವು ಆತ್ಮಾನುಭೂತಿಯಿಂದ ಹೊರಗಡೆ ಬಂದೇ ಇಲ್ಲ. ಕೇವಲ ಈ ದರಿದ್ರ ಮನಸ್ಸೊಂದು ನಾನು ಬಂಧನದಲ್ಲಿದ್ದೀನಿ, ನಾನು ಸಿಕ್ಕಾಕ್ಕೊಂಡಿದ್ದೀನಿ, ನಾನು ಅಲ್ಪಜ್ಞ, ನಾನು ಹುಟ್ಟು ಸಾಯೋನು, ಷಡ್ಭಾವ ವಿಕಾರಗಳಿರೋನಂತ ಆ ದರಿದ್ರ ಮನಸ್ಸು ಕೊಡೋ ನಿರ್ಣಯಗಳಿಗೆ ತಲೆ ಬಗ್ಗಿಸ್ಬಿಡ್ತಾಯಿದ್ದೀವಿ. ಅದರದ್ದು ಅವಶ್ಯಕತೆಯೇ ಇಲ್ಲ ಅಂತ ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ಗೊತ್ತಾದರೂ ಇದ್ದರೂ ಕೂಡ, ಇಷ್ಟೆಲ್ಲ ತಿಳ್ಕೊಂಡ್ರೂ ಕೂಡ, ಸತ್ಸಂಗ ಕೇಳಿದ್ರೂ ಕೂಡ ಆ ಗ್ರಿಪ್ಪಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಮನಸ್ಸು ಬುದ್ಧಿಗಳ ಗ್ರಿಪ್ಪಿಂದ. ಮತ್ತು ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನಿರಬೇಕು? ಮಹಾ ಆಶ್ಚರ್ಯ ಇದು. ರಹಸ್ಯಗಳಲ್ಲಿ ದೊಡ್ಡ ರಹಸ್ಯ. ಎಲ್ಲಾದರೂ ನಿಧಿ ಬಚ್ಚಿಟ್ಟಿದ್ರೆ ಇನ್ಫಾರ್ಮೇಷನ್ ಎಲ್ಲಿ ತನಕ ಸಿಗಲ್ಲ ಅಲ್ಲಿ ತನಕನೇ ಅದು ರಹಸ್ಯ. ಇನ್ಫಾರ್ಮೇಷನ್ ಬಂದ ಮೇಲೆ ಅದು ನೋ ಮೋರ್ ರಹಸ್ಯ, ಬಯಲಾಗ್ಬಿಡುತ್ತೆ. ಇದು ಹಂಗಲ್ಲ. ಕಂಪ್ಲೀಟ್ ಡೀಟೇಲ್ಟು ಶ್ರುತಿ ಯುಕ್ತಿ ಎಲ್ಲದಿಂದ ಹಿಡಿದ್ರೂ ಕೂಡ ಅಪ್ಪ ನಿನ್ನ ಸ್ಥಿತಿಯನ್ನು ನೀನು ಸ್ವಂತ ಮಾಡ್ಕೊಡೋದಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳೋದು, ಇವೆಲ್ಲ ಸ್ವಂತ ಪ್ರಯತ್ನಗಳು ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಇರೋ ಅಂಥವರೇ ಇಂಥ ಗುರುಗಳ ಹತ್ರ ಶರಣಗೆ ಬರೋದು. ಗೋಪಿಕೆಯರ ಸ್ಥಿತಿ ನೋಡಿ, ಎಷ್ಟೋ ಸಾವಿರಾರು ಜನ್ಮಗಳು ವೇಸ್ಟ್ ಮಾಡ್ಕೊಂಡಿರ್ತಾರೆ ಈ ಸಾಧನೆ ಮಾಡಿ ಮಾಡಿ ಮಾಡಿ. ಅಹಂಕಾರನ ತಳ್ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ, ಇಲ್ಲ ಬಿಡು,
ನಿಮ್ಮ ಕೈಲಿ ಆಗ್ತಾಯಿಲ್ಲ, ಈಗೋ ಸರೆಂಡ್ರ್ ಆಗಿಬಿಡ್ತಾರೆ. ಇನ್ನು ನೀನು ಬಿಟ್ಟರೆ ನಮಗಿನ್ನು ಬೇರೆ ಗತಿ, ಸ್ವಂತ ಪ್ರಯತ್ನಗಳು ಮಾಡಿ ನಾವು ಸೋತು ಹೋಗಿದ್ದೀವಿ ಅಂದರೆ ಪರವಾಗಿಲ್ಲ, ನಾನು ಕೃಷ್ಣಾವತಾರ ತೊಗೊಂಬರ್ತಾಯಿದ್ದೀನಿ, ನಿಮ್ಮಲ್ಲೆಲ್ಲರನ್ನೂ ಗೋಪಿಕಾ ಸ್ತ್ರೀಯರ ಥರ ಹುಟ್ಟು ಆ ಭಾವನೆಯಿಂದ, ಆ ಪ್ರೇಮ ಭಾವನೆಯಿಂದ ನಿಮ್ಮ ಅಹಂಕಾರನ ನಾನು ಅಬ್ಸರ್ವ್ ಮಾಡಿಬಿಡ್ತೀನಿ, ವಿಯೋಗ ದಾನ ಕೊಟ್ಟು ನಿಮಗೆ ಅಂದ್ಬಿಟ್ಟು. ಅದಕ್ಕೆ ವಿಷಾದ ಕೂಡ ಯೋಗನೇ ಆಗುತ್ತೆ, ವಿಯೋಗ ಕೂಡ ಯೋಗನೇ ಆಗುತ್ತೆ. ಆ ವಿಯೋಗದಿಂದನೇ ನಿಮ್ಮ ಸಂಪೂರ್ಣ ಮನಸ್ಸನ್ನು ನಾನು ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ತಲ್ಲಿ ಹಾಕಿಬಿಡ್ತೀನಿ ಅಂತ ಎಲ್ಲ ಮಹಾಜ್ಞಾನಿಗಳಾಗ್ಬಿಟ್ಟಿರ್ತಾರೆ. ರಾಧೆ ಸಮೇತ ಎಲ್ಲ ಗೋಪಿಯರು ಮಹಾಜ್ಞಾನಿಗಳಾಗ್ಬಿಡ್ತಾರೆ. ಉದ್ಧವನು ಜ್ಞಾನ ಅವ್ರಿಗೇನು ಮೂರ್ಖರ ಥರ ಎಮೋಷ್ನಲ್ಲಾಗಿ ಕೃಷ್ಣ ಕೃಷ್ಣ ಅಂತ ಅವ್ರಿಗೆ ಆತ್ಮಜ್ಞಾನ ಗೊತ್ತಿಲ್ಲ ಅನಿಸುತ್ತೆ. ಅವರಿಗೆ ಏನಿದು ಸಿಂಪಲ್ಲು ಕಾಮಿಡಿ, ಎಷ್ಟು ಚೀಪು, ಅದು ಬಿಟ್ಟು ದೊಡ್ಡದಾಗಿ ಕುಡಂಗಿ ಥರ ಹೋಗಿ ಜ್ಞಾನ ಬೋಧೆ ಮಾಡೋಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಮತ್ತೆ ಪಾಠ ಹೇಳಿಸ್ಕೊಂಡು ಬರ್ತಾನೆ. ಆದ್ದರಿಂದ ಅಷ್ಟು ಸಮಸ್ಯೆ ಇಲ್ಲ. ಈ ಶುಷ್ಕ ವೇದಾಂತದಿಂದ ಏನೂ ಆಗೋದಿಲ್ಲ. ನೀನು ಅಹಂಕಾರನ ನೀನು ಸಾಯಿಸ್ಕೊಂಡಿದೀಯಾ, ನೀನು ಗೆದ್ದಂಗೆ. ಇಲ್ಲ ಅಂದರೆ ಸುಮ್ಮನೆ ಇನ್ಫಾರ್ಮೇಷನ್ ಅಷ್ಟೇ, ಇದು ಏನು ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ಅಂಥ ಸ್ವರೂಪ ಬುದ್ಧಿ ಸಾಕ್ಷಿ ಗುರು, ಅಂಥ ಗುರುವಿಗೆ ನಮ್ಮ ಸ್ವರೂಪನೇ, ಆ ಸ್ವರೂಪವನ್ನು ಸ್ಮರಣೆ ಮಾಡಿಕೊಡೋದಕ್ಕೆ ಏನೆಲ್ಲ ಆ ಗುರು ತತ್ವದಕ್ಕಿಂತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಅದಕ್ಕೆ ತಲೆ ಬಗ್ಸ್ಬಿಡ್ಬೇಕಷ್ಟೇ, ಆವಾಗ ಅಹಂಕಾರ ಮೆಲ್ಟ್ ಆಗುತ್ತೆ. ಅಂಥ ಬುದ್ಧಿ ಸಾಕ್ಷಿಯಾದ ಗುರುವಿಗೆ ನಿನಗೆ ನಮಸ್ಕಾರ ಅಂತ. ನಮಸ್ತೆ ನಾಥ ಭಗವನ್ ಶಿವಾಯ ಗುರುರೂಪಿಣೆ ವಿದ್ಯಾವತಾರ ಸಂಸಿದ್ಧೈ ಸ್ವೀಕೃತಾನೇಕ ವಿಗ್ರಹ. ನಮಸ್ತೆ ನಾಥ ಭಗವಾನ್, ಹೇ ಭಗವನ್ ನಮಸ್ತೆ. ನೀನು ಯಾರು? ಶಿವಾಯ ಗುರುರೂಪಿನೇ, ಶಿವಸ್ವರೂಪನಾದ ಗುರು ನೀನು. ಶಿವನೇ ಗುರು, ಗುರುನೇ ಶಿವ, ಪರಮಾತ್ಮನೇ ಪ್ರಾರ್ಥನೆ. ಅದಕ್ಕೆ ಯಾರು ಅಜ್ಞಾನ ಅವಸ್ಥೆಯಲ್ಲಿ ಡೈರೆಕ್ಟಾಗಿ ಯಾರು ಗುರು ಸಿಗೋದಿಲ್ಲ. ಆ ಸಮಯದಲ್ಲಿ ಮೊದಲು ಪ್ರಯತ್ನ ಏನು ಮಾಡಬೇಕಂದ್ರೆ, ನಾವು ನಂಬಿರುವಂಥ ಪರಮಾತ್ಮ ಇಷ್ಟ ದೇವರು ಯಾರೋ, ಈ ಸೃಷ್ಟಿಗೆ ಕಾರಣ ಯಾರೋ ಒಬ್ಬರು ಇದ್ದಾರೆ ಅಂತ ನೀನು ನಂಬಿದೆಯಲ್ಲ, ಆ ಕಾರಣನ ನಿನಗೆ ಯಾವ ರೂಪದಲ್ಲಿ ಅನ್ಕೊತೀಯೋ, ಅಶ್ವತ್ಥ ವೃಕ್ಷ ರೂಪದಲ್ಲಿ ನೋಡ್ಕೊತೀಯೋ, ಕಲ್ಲಿನ ಶಿವಲಿಂಗ ರೂಪದಲ್ಲಿ ನೋಡ್ಕೊತೀಯೋ, ಶಾಲಿಗ್ರಾಮದ ರೂಪದಲ್ಲಿ ನೋಡ್ಕೊತೀಯೋ, ವಿಷ್ಣುನೋ ಶಿವನೋ ಬ್ರಹ್ಮನೋ ಯಾವ ರೂಪದಲ್ಲಿ ನೋಡಿಕೊಂಡ್ರು ಸೃಷ್ಟಿಕರ್ತ, ಸೃಷ್ಟಿ ಪಾಲನಕರ್ತ, ಸಂಹಾರಕರ್ತನಾದಂಥ ಪರಮಾತ್ಮ ಅನ್ನೋ ಒಂದು ಆ ಥಾಟಿಂದ ನೀನು ಆ ಪರಮಾತ್ಮನನ್ನು ನೀನು ಪ್ರಾರ್ಥನೆ ಮಾಡಿಕೊಂಡು ಆ ಭಕ್ತಿಯಿಂದ ನೀನು ಸ್ಟಾರ್ಟ್ ಆದಾಗಿ ಆ ಪರಮಾತ್ಮನೇ ನಿನ್ನನ್ನು ಇಂಥ ಯೋಗ್ಯವಾದಂಥ ಗುರು ಹತ್ರ ಸೇರಿಸ್ತಾನೆ. ಅದು ಹೆಂಗೆ ಫಾರ್ಮುಲಾ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಅನುಭವದಲ್ಲಂತೂ ಅದು 100% ನಿಜ. ಏನು ನಿನಗೆ ಬೇಕಾಗಿಲ್ಲ, ಗೂಗಲ್ ಹಿಸ್ಟ್ರಿ ಬೇಕಾಗಿಲ್ಲ, ಇನ್ಫಾರ್ಮೇಷನ್ ಬೇಕಾಗಿಲ್ಲ, ಗಟ್ಟಿಗೆ ಆ ಪರಮಾತ್ಮನ ಇಟ್ಕೊಂಡಿದ್ದೀನಿ. ಕೇವಲ ಶ್ರೀರಾಮ ಅನ್ನೋ ರಾಮಕೋಟಿ ಬಿಟ್ಟರೆ ನನ್ನ ಹತ್ರ ಏನು ದೊಡ್ಡ ಸಾಧನೆಯೇ ಇರಲಿಲ್ಲ ಈ ಜನ್ಮದಲ್ಲಿ. ಆದರೂ ಕೂಡ ಅಲ್ಲಿಂದ ಈ ತತ್ವ ತನಕ ಆ ಪರಮಾತ್ಮನ ತತ್ವ ಕರ್ಕೊಂಬಂದ್ಬಿಡುತ್ತೆ. ಏನಂದರೆ ಏನೂ ಗೊತ್ತಿರಲಿಲ್ಲ, ಆ ಸ್ಥಿತಿಯಿಂದ ಈ ಸ್ಥಿತಿ ಕರ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಆ ಪರಮಾತ್ಮನೇ ಗುರು. ನರುಡು ಗುರುಡನೆ ನಮ್ಮೇ ವಾರ ಮುಖಾದೈತ ಕೈವಾರದಾತೆ ಅಂತ. ಸಾಮಾನ್ಯ ಮನುಷ್ಯ ಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ಒಳಗಡೆ ಇರೋ ಆ ಪರಮಾತ್ಮ ಸ್ವರೂಪನೇ ಗುರು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಪರಮಾತ್ಮನೇ ಗುರು ರೂಪದಲ್ಲಿ ಬಂದಿರೋದು. ವಿದ್ಯಾವತಾರ, ವಿದ್ಯೆಯ ಒಂದು ಅವತಾರ ತೊಗೊಂಬರೋದು ಗುರು ರೂಪದಲ್ಲೇ. ಮಿಕ್ಕಿದ್ದ ಅವತಾರಗಳ ಶಿಷ್ಟ ರಕ್ಷಣಕ್ಕೆ ಸಲುವಾಗಿ ಬರ್ತಾ ಇರ್ತಾನೆ. ಆ ಗುರು ರೂಪದಲ್ಲಿ ಪರಮಾತ್ಮ ವಿದ್ಯೆ ಎಂಬ ಅವತಾರ ತೊಗೊಂಬಂದು ಮೋಕ್ಷ ಕೊಡಿಸೋದಕ್ಕೆ ಬರ್ತಾ ಇರ್ತಾನೆ. ಅಂಥ ಸ್ವೀಕೃತ ನಾನು ಏಕ ವಿಗ್ರಹ ಅಂದರೆ ಆ ಗುರುಗಳ ಮೇಲೆ ಪೂರ್ತಿ ಶರಣಾಗತಿ ಹೊಂದಿರೋ ಅಂಥವರಿಗೆ ಏಕ ವಿಗ್ರಹ, ಏಕ ಸ್ವರೂಪ ಆಗಿರುವಂಥ ಗುರುವಿಗೆ ನಮಸ್ಕಾರ. ಮತ್ತು ನವರೂಪಾಯ ಪರಮಾರ್ಥೈಕ ರೂಪಿಣೆ ಸರ್ವಜ್ಞಾನತಮೋ ಭೇದ ಭಾವೇನ ಚಿದ್ಗನಾಯತೆ. ಇವೆಲ್ಲ ಮತ್ತೆ ಸ್ವಲ್ಪ ಪುನರುಕ್ತಿ ಆಗ್ತಿದೆ. ನವಾಯ ಅಂದರೆ ನವರೂಪಾಯ, ಆ ಹೊಸತನ ಅನ್ನೋದು ಯಾವತ್ತೂ ಹೋಗೋದಿಲ್ಲ, ಯಾಕಂದರೆ ಅದು ನಿತ್ಯ ವಸ್ತು, ಹುಟ್ಟು ಸಾವಿರೋ ಅಂಥ ವಸ್ತು ಇಲ್ಲ. ಆದ್ದರಿಂದ ಅದು ನವಾಯ. ಪುರಾಣಗಳು ಕೂಡ ಅದಕ್ಕೆ ಪುರಾಣ ಅಂತ ಹೆಸರು ಯಾಕೆ ಬಂದಿದೆ, ಪುರಾಪಿ ನವ ಇತಿ ಪುರಾಣಃ ಅಂತ. ಇದು ಮತ್ತೆ ಸ್ವಲ್ಪ ಕಾಲ ಪರಿಚಯದಿಂದ ನೋಡಿದ್ರೆ ಇದು ಯಾವಾಗಲೋ ಆವಾಗ ತ್ರೇತಾಯುಗದಲ್ಲೋ ಆ ಯುಗದಲ್ಲಿ ಬಂದಿರೋ ಪುರಾಣ ಅಂತಿದ್ರೂ ಕೂಡ ಕಾಲದಿಂದ ಪರಿಚಯದ ಆದರೂ ಕೂಡ
ಪುರಾಪಿ ನವ, ಇದು ಹೊಸದ್ದೇ ಅಂತ. ಯಾಕೆ ಹೊಸದ್ದಂದರೆ ಅಲ್ಲಿ ಪರಮಾತ್ಮನ ಬಗ್ಗೆ ಚಿಂತನೆ ಇರುತ್ತೆ. ಬಟ್ ಅದನ್ನು ಮಾತ್ರ ಪೌರಾಣ ಹೇಳೋರು ಅದನ್ನು ಮಾತ್ರ ಹೇಳೋದಿಲ್ಲ. ಪರಮಾತ್ಮನ ಸ್ವರೂಪವನ್ನು ಮಾತ್ರ ಏಕಾದಶ ಸ್ಕಂದ ಮಾತ್ರ ಭಾಗವತದಲ್ಲಿ ಯಾವ ಕಥೆಗಾರನೂ ಹೇಳೋದಿಲ್ಲ. ಬರೀ ಸ್ಟೋರೀಸಲ್ಲೇ ಮುಗಿಸ್ಬಿಡ್ತಾರೆ. ಏಕಾದಶ ಸ್ಕಂದ ಹೇಳೋದೇ ಇಲ್ಲ. ಅದು ಅಲ್ಲಿ ತನಕ ಹೋದ್ರೇ ಅದರ ನಿಜವಾದ ಪರ್ಪೋಸು ಸರ್ವ್ ಆಗುತ್ತೆ. ಟ್ರೈನಿಂಗ್ ಆಗ್ತಿದ್ರೆ ಮುಂಚೆ ಪುರಾಣ ಹೇಳೋರು ಕೂಡ ಟ್ರೈನ್ಡ್ ಆಗಿಬಿಟ್ಟು ಅವ್ರು ಮಾತ್ರ ಪುರಾಣ ಹೇಳಬೇಕಾಗಿತ್ತು. ಈಗ ಯಾರಂದರೆ ಅವರೆಲ್ಲ ಇದು ಮಾಡ್ತಾವ್ರೆ, ಜನರ ವೀಕ್ನೆಸ್ ನೋಡ್ತಾ ಇದ್ದಾರೆ. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಜೋಗು ಬೇಕು, ಏನು ಇವೆಲ್ಲ ಮಾಡಿ ಸಂಗೀತ ಬೇಕು, ಅಲ್ಲ ಎಲ್ಲ ಮನೋರಂಜನೆ ಬೇಕು. ಆ ಮನೋರಂಜನೆ, ಆ ವೀಕ್ನೆಸ್ ತಿಳ್ಕೊಂಬಿಟ್ಟು ಅದಕ್ಕೆ ತಕ್ಕಂತೆ ಭಾಗವತ ಕಥೆಯನ್ನು ಕೂಡ ಹಂಗೆ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಒಂದು ಸಿನಿಮಾ ನೋಡ್ಕೊಂಡು ಬಂದಂಗೆ ಆ ಫೀಲಿಂಗ್ ಬರುತ್ತೆ ಅಷ್ಟೇ ಹೊರತು ಈ ಆತ್ಮತತ್ವದ ಕಡೆ ಹೇಳ್ಕೊಂಡೇ ಹೋಗೋದೇ ಇಲ್ಲ. ನಮ್ಮ ಬ್ಯಾಚಲ್ಲಿ ವೇದಾಂತಿ ಅಂತ ಒಬ್ಬರಿದ್ದರು. ಅವರು ಇಬ್ಬರು ಭಾಗವತಕಾರರು ವೇದಾಂತಿಗಳಾಗ್ಬಿಟ್ರು. ಅವರು 1000 ಭಾಗವತ ಕಥೆಗಳು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಭಾಗವತ ಕಥೆಗಳು ಸಿಕ್ಕಾಪಟ್ಟೆ ಮಾಡಿಸ್ತಾ ಇರ್ತಾರೆ. ಅಲ್ಲಿ ವಯಸ್ಸಾಗೋಗಿತ್ತು ಅವರಿಗೆ. ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಬಂದುಬಿಟ್ಟಿದ್ದು ವೈಷ್ಣವರಾಗಿದ್ದರು. ಅವರು ಸನ್ಯಾಸ ಸ್ವೀಕಾರ ಮಾಡಿಬಿಟ್ಟು ನಮ್ಮ ಗುರುಗಳ ಹತ್ರ ನಮ್ಮ ಬ್ಯಾಚಲ್ಲಿ ಕೂತಿದ್ರು. ನಾನು ಕೇಳಿದೆ, 1000 ಭಾಗವತ ಕಥೆ ಮಾಡಿದರೆ ದೊಡ್ಡ ಸಕ್ಸಸ್ ಅದು ಜೀವನದಲ್ಲಿ. ಅಷ್ಟೊಂದು ಎಲ್ಲ ಮಾಡಿದೆ, ಮತ್ತೆ ಈ ಕಡೆಗೆ ಬರಬೇಕಂತ ಯಾಕೆ ಅನ್ನಿಸ್ತು ನಿನಗಂದರೆ, ಆ ಏಕಾದಶ ಸ್ಕಂದ ಇತ್ತಲ್ಲ, ಅದರಲ್ಲಿ ಮೊದಲನೇ ಶ್ಲೋಕ ಹೋದ್ರೇ ನನಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅಲ್ಲಿ ತನಕ ಸಗುಣ ಸಾಕಾರ ರೂಪಗಳ ಬಗ್ಗೆ ಹೇಳ್ಕೊತ ಅದು ಇದು ಭಕ್ತಿ ಅಂತ ಹೇಳ್ಕೊಂಬರ್ತೀನಿ. ಅಲ್ಲಿ ಬಂದರೆ ಇದಕ್ಕೆ ಅಸ್ತಿತ್ವವೇ ಕೊಡ್ತಾ ಇಲ್ಲ. ಏಕಾದಶ ಸ್ಕಂದದಲ್ಲಿ ನಿರ್ಗುಣ ನಿರಾಕಾರ ಸ್ವರೂಪನ ಯಥಾರ್ಥ ಸ್ವರೂಪ ಬಿಟ್ಟರೆ ಅಲ್ಲಿ ಒಂದು ಯದುಗೀತ ಇವೆಲ್ಲ ದತ್ತಾತ್ರೇಯದ ಸಂವಾದ, ದತ್ತಾತ್ರೇಯನ ಗುರುಗಳು ಇವೆಲ್ಲ ಅಲ್ಲಿ ಬಂದುಬಿಡ್ತವೆ. ಅದಕ್ಕೆ ಹೊರಗಡೆ ಎಷ್ಟು ವಾದ ವಿವಾದ ಮಾಡಿಕೊಂಡ್ರೂ ಕೂಡ ವೈಷ್ಣವ ದ್ವೈತ ಮತನ ಒಳಗಡೆ ಅಂತೂ ಮತ್ತು ಭಾಗವತದಲ್ಲಿ ಇದ್ರ ಬಗ್ಗೆ ಬಂದಿದೆ ಅಂದರೆ ಇದೇ ಸತ್ಯ ಇರ್ಬೋದು ಅನ್ನೋ ಒಂದು ಭಾವನೆ ಬರ್ತಾಯಿತ್ತು. ಮತ್ತು ಇಲ್ಲಿ ಬಂದು ಸ್ವಲ್ಪ ವೇದಾಂತ ಕೇಳಿದ ಮೇಲೆ ಇಲ್ಲ, ಇದೇ ಕರೆಕ್ಟು, ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೋಬೇಕು. ನಮಗೆ ಇಷ್ಟ ಬಂದಂಗೆ ಫ್ಯಾನ್ಸಿ ಥಿಂಕಿಂಗಲ್ಲೆಲ್ಲ ಇಟ್ಕೊಂಡ್ರೆ ಅದು ನಮ್ಮ ಮೈಂಡ್ ಓನ್ ಪ್ರೊಜೆಕ್ಷನ್ ಆಗಿರುತ್ತೆ. ಅದು ಬುದ್ಧಿ ತಂತ್ರ, ಪರಮಾತ್ಮ ವಸ್ತು ತಂತ್ರ. ಯಥಾರ್ಥವಾಗಿ ತಿಳ್ಕೊಂಡ್ರೇ ಕೆಲಸ ಆಗುತ್ತೆ. ಮುಖ್ಯವಾಗಿ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಬೇಕಲ್ಲ. ಭೇದ ಬುದ್ಧಿ, ನಾನು ಬೇರೆ ಪರಮಾತ್ಮ ಬೇರೆ ಅಂತ ಭೇದ ಬುದ್ಧಿ ಇದ್ದಾಗ ಹೆಂಗೆ ಶಾಂತಿ ಸಿಗುತ್ತೆ? ಆತನಿಂದ ನೀನು ಹೆದರಿಕೆ ಆಗುತ್ತೆ. ಈಗಲೂ ಎಷ್ಟು ಹೆದರ್ತಾರೆ, ಅಯ್ಯೋ ಇವತ್ತು ನೆನ್ನೆ ಪೂಜೆ ಮಾಡಲಿಲ್ಲ, ಭಗವಂತನಿಗೆ ಕೋಪ ಬಂದುಬಿಟ್ಟು ಏನು ಕಷ್ಟಗಳು ಕೊಟ್ಟು ಬಿಡ್ತಾನೋ. ಭಗವಂತನ ರಾವಣಾಸ್ವರ ಮಾಡಿಬಿಟ್ಟಿದ್ದಾರೆ ಜನರು. ಏನು ಸ್ಯಾಡಿಸ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ, ವಿಲನ್ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವೇನಾದರೂ ಆತನಿಗೆ ಜೈಗೆ ಅನ್ನಲಿಲ್ಲ ಅಂದರೆ ಆ ಕೋಪ ಬಂದುಬಿಟ್ಟು ನಿಮಗೆ ಶಾಪ ಇಟ್ಬಿಟ್ಟು ನಿಮ್ಮ ಜೀವನ ಹಾಳು ಮಾಡ್ತಾನೆ ಅಂದ್ಬಿಟ್ಟು. ದಯಾಮಯ ಆದ ಕರುಣಾ ಅಹೇತುಕ ದಯಾಸಿಂಧ ಆದ ಪರಮಾತ್ಮನಿಗೆ ಅವನಿಗೆ ಹೆದರ್ತೀರ ನೀವು. ಪ್ರೀತಿ ಬರಬೇಕು ನಿಮಗೆ. ನೀನು ಏನು ಪೂಜೆ ಮಾಡಲಿಲ್ಲ ಅಂದರೆ, ನೀನು ಪೂಜೆ ಮಾಡಿದ್ರೆ ನಿನ್ನ ಮೇಲೆ ಸಂತೋಷ ಇರ್ತಾನೆ, ನೀನು ಪೂಜೆ ಮಾಡಿದ್ರೆ ನಿನ್ನ ಮೇಲೆ ಕೋಪ ಬಂದುಬಿಡುತ್ತಾ? ಮತ್ತು ಅವನು ಸಾಮಾನ್ಯ ವ್ಯಕ್ತಿ ಥರ ಚಮಚಗಳನ್ನ ಇಟ್ಕೊಂಡಿರೋಂಥ ನಾಯಕನೇ ಆಗಿಬಿಡ್ತಾನೆ. ಹೊಗಳೋರ್ಗೆ ಮಾತ್ರ ಒಳ್ಳೇದು ಮಾಡ್ತಾ ಇರ್ತಾನೆ, ಯಾರು ಹೊಗಳೋದಿಲ್ಲ ಅವ್ರಿಗೆ ಏನು ಮಾಡೋದಿಲ್ಲ ಅಂತ ಸಾಮಾನ್ಯ ವ್ಯಕ್ತಿ ಆಗೋಗ್ಬಿಟ್ನಲ್ಲ. ಪರಮಾತ್ಮ ಹೆಂಗಾಗ್ತಾನೆ ಅವನು? ಆ ಥರ ಅಲ್ಲ. ಭಗವಂತನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು, ಆ ಹೆದರಿಕೆ ಇರಬಾರ್ದು. ಮತ್ತು ನೀನು ದ್ವಿತೀಯಾಗಿ ನಿನಗಿಂತ ಭಿನ್ನವಾಗಿ ನೋಡ್ತಿದ್ದಾಗ ನಿನಗೆ ಆ ಹೆದರಿಕೆ ಬಂದೇ ಬರುತ್ತೆ. ಅಭಿನ್ನ ರೂಪದಲ್ಲಿ ನಿನ್ನಲ್ಲೇ ಆ ಭಗವಂತ ಅಭಿನ್ನ ರೂಪದಲ್ಲಿ ಆ ಪರಮಾತ್ಮ ತತ್ವವನ್ನು ನೀನು ತಿಳ್ಕೋಬೇಕು. ಅಲ್ಲಿಗಿಂತ ಶಾಂತಿ ಇಲ್ಲ ಅಂತ. ಮತ್ತು ಸಂಪೂರ್ಣವಾಗಿ ಪೂರ್ತಿ ಪ್ರಸ್ಥಾನತ್ರಯೇ ನಮ್ಮ ಬ್ಯಾಚಲ್ಲಿದ್ದ ಕರೋನಾ ಸಮಯದಲ್ಲಿ ಶರೀರ ಬಿಟ್ಟುಬಿಟ್ಟ ಅಂತ ಫೋನ್ ಮಾಡ್ತಾಯಿದ್ದೆ ನನಗೆ. ಲಾಸ್ಟ್ ಮೂಮೆಂಟಲ್ಲಿ ಕೂಡ ಕರೋನಾ ಸಮಯದಲ್ಲಿ ಏನು ಚಿಂತೆ ಇಲ್ಲ, ನಾನು ತಿಳ್ಕೊಬೇಕಾದದ್ದು ತಿಳ್ಕೊಂಬಿಟ್ಟಿದ್ದೀನಿ, ಈ ಜನ್ಮ ಸಾರ್ಥಕ ಆಯಿತು ಅಂದ್ಬಿಟ್ಟಿದ್ದನ್ನು ಆರಾಮಾಗಿ ಮನಸ್ಫೂರ್ತಿಯಾಗಿ ಒಂದು ದಿವಸ ಮುಂಚೆನೇ ಫೋನ್ ಮಾಡಿದ್ದ, ನಾಳೆ ಶರೀರ ಬಿಡ್ತಾ ಇದ್ದಾನೆ ಅಂದಾಗ. ಫೋನ್ ಮಾಡಿಬಿಟ್ಟಿದ್ದನ್ನು ಡೌಟ್ ಅನ್ನಿಸ್ತಾಯಿದೆ ನನಗೆ, ಹೆಚ್ಚು ದಿವಸ ಇರಲ್ಲ ಅನ್ನಿಸ್ತಾಯಿದೆ, ಅದಕ್ಕೆ ಇದು ಲಾಸ್ಟ್ ಫೋನ್ ಅನ್ನಿಸ್ತಾಯಿದೆ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಬಿಟ್ಬಿಟ್ಟ. ನೆಕ್ಸ್ಟ್ ಡೇನೇ ಆ ಶರೀರ ಬಿಟ್ಬಿಟ್ಟಿದ್ದ. ಮತ್ತು ಇದು ಆ ಜ್ಞಾನದ ಧೈರ್ಯ ಹಂಗಿರುತ್ತೆ. ಆ ಶರೀರ ವಿಯೋಗದ ಆ ಭಯನೇ ಇರೋದಿಲ್ಲ. ಅದು ನರ್ಮದಾ ತಟದಲ್ಲೇ ಒಂದು ಜಾಗದಲ್ಲಿ ಆಶ್ರಮ ಕೂಡ ಇದೆ ಅದೊಂದು. ಆದ್ದರಿಂದ ಗುರುಗಳು ಅಂದರೆ ನಮ್ಮ ಸ್ವರೂಪನೇ, ಅದಕ್ಕಿಂತ ಭಿನ್ನವಾಗಿಲ್ಲ. ಆದ್ದರಿಂದ ಪರಮಾರ್ಥೈಕ ರೂಪಿನೇ ಸರ್ವಜ್ಞಾನ ತಮೋ ಭೇದ ಭಾವೇನ ಚಿದ್ಗಣಾಯ. ಸರ್ವಜ್ಞತ್ವವು
ಎಲ್ಲವಿರುತ್ತೆ. ಸರ್ವ ಅಜ್ಞಾನ ತಮೋ ಭೇದ ಭಾವನೆ ಎಲ್ಲವಕ್ಕೂ ಕೂಡ ಆಧಾರಭೂತನ ಅಧಿಷ್ಠಾನವೇ ನೀನು. ನನ್ನನ್ನು ತಿಳ್ಕೊಂಡಿಲ್ಲ, ನನಗೆ ಅಜ್ಞಾನ ಇದೆ, ನನಗೆ ಬಂಧನ ಇದೆ. ಆ ಅವಿದ್ಯೆಗೆ ಕೂಡ ಅಧಿಷ್ಠಾನ ಆ ಪರಮಾತ್ಮನೇ. ಇಲ್ಲೇ ಅಲರ್ಟ್ನೆಸ್ ಮಿಸ್ ಮಾಡ್ತಾಯಿದ್ದೆ. ನಾನು ಮೋಕ್ಷ ಅಂದರೆ ಏನು ಗೊತ್ತಿಲ್ಲ, ನನಗೆ ಪರಮಾತ್ಮ ಗೊತ್ತಿಲ್ಲ ಅಂತ. ಆ ಅಜ್ಞಾನದ ಸಾಕ್ಷಿ ಕೂಡ ನೀನೇ ಆಗಿದೆಯಾ. ಇಲ್ಲಿ ಮೈಕು ಇಲ್ಲಿದೆ, ಮೈಕು ಇದೆ ಅಂತ ಜ್ಞಾನ ಇದೆ. ಮೈಕು ತೆಗೆದುಬಿಟ್ರೆ ಇಲ್ಲಿ ಮೈಕು ಇಲ್ಲ. ಮೈಕು ಇಲ್ಲ ಅನ್ನೋ ಜ್ಞಾನ ಅಂದರೆ ಮೈಕು ಬಗ್ಗೆ ನಿನಗೆ ಜ್ಞಾನ ಇದೆ ಅಲ್ಲ. ಏನಿಲ್ಲ ಟೇಬಲ್ ಮೇಲೆ ಅಂದರೆ ಮೈಕ್ ಇಲ್ಲ ಅಂತ ಹೇಳ್ತೀಯ ತೆಗೆದುಬಿಟ್ಟಾಗ. ಮೈಕು ಬಗ್ಗೆ ನಿನಗೆ ಜ್ಞಾನ ಇದೇನೇ ಅಲ್ಲ. ಮತ್ತು ನೀನು ಅಜ್ಞಾನದಲ್ಲೂ ಕೂಡ ಅಷ್ಟೇ. ಯಾವುದರ ಬಗ್ಗೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನನಗೆ ಅಜ್ಞಾನವಿದೆ, ನೀನು ಅಲ್ಲೇ ಇದೆಯಾ. ನೀನು ಸುಮ್ಮನೆ ಮೂರ್ಖನ ಥರ ಮಿಸ್ ಆಗ್ತದೆ. ಅಜ್ಞಾನದ ಅಧಿಷ್ಠಾನ, ಅಜ್ಞಾನದ ಸಾಕ್ಷಿಯು ನೀನೇ ಆಗಿದೆಯಾ. ತಿಳ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ. ಯಾಕಂದರೆ ಬುದ್ಧಿಯಲ್ಲಿ ಶುದ್ಧತೆ ಇಲ್ಲ, ತೀಕ್ಷ್ಣತ್ವವಿಲ್ಲ, ಅದನ್ನು ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ನೀನು ಇದ್ದೇ ಇದೆಯಾ ನೀನು ಅಂತ. ಅಂಥ ಚಿದ್ಗಣವಾದಂಥ ಸ್ವರೂಪ ಗುರುಗೆ ನಮಸ್ಕಾರ ಅಂತೆ. ಸ್ವತಂತ್ರಾಯ ದಯಾಕೃಪ್ತ ವಿಗ್ರಹಾಯ ಶಿವಾತ್ಮನೇ ಪರತಂತ್ರಾಯ ಭಕ್ತಾನಾಂ ಭವ್ಯಾನಾಂ ಭವ್ಯ ರೂಪಿಣೇ. ಸ್ವತಂತ್ರಾಯ, ಸರ್ವತಂತ್ರ ಸ್ವತಂತ್ರನಾಗಿರ್ತಾನೆ ಗುರುದೇವನು. ಯಾರಿಗಿಷ್ಟ ಇಲ್ಲ ಅಂತ ಸರ್ವತಂತ್ರ ಸ್ವತಂತ್ರ ಸ್ಥಿತಿ. ಅದರ ಬಗ್ಗೆ ಮಹತ್ವ ಬುದ್ಧಿ ಬೆಳೆಸ್ಕೋಬೇಕು. ಏನಿದು ಪರಾಧೀನತೆ, ಷಡ್ಭಾವ ವಿಕಾರಗಳಲ್ಲಿ ಶರೀರದಲ್ಲಿ ಸಿಕ್ಕಾಕ್ಕೊಂಡು ಯಾರೋ ಒಬ್ಬರ ಮೇಲೆ ಆಧಾರವಾಗಿ ಆಗಿರುತ್ತೆ. ಎಷ್ಟು ಅಂತ ಸ್ಥೂಲ ರೂಪದಲ್ಲಿ ಸ್ವತಂತ್ರ ಪ್ರಯತ್ನ ಮಾಡು, ಎಷ್ಟು ಮಾಡಿದು ವೃದ್ಧಾವಸ್ಥೆ ಒಂದು ಕತ್ತಿಟ್ಕೊಂಡು ಸಾಯಿಸ್ತಾ ಇದೆ ಅದು. ಆ ವೃದ್ಧಾವಸ್ಥೆಯಲ್ಲಿ ಮತ್ತೆ ಬೆಡ್ ರಿಡನ್ ಆದರೆ ಅವು ಯಾರೋ ಒಬ್ರು ಇನ್ನೊಬ್ಬರು ಹೆಲ್ಪ್ ತಗೊಳ್ಳೇಬೇಕಾಗುತ್ತೆ. ಅವನ ಕೆಲಸದವನಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಮತ್ತೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಆ ಕೆಲಸದವನು ಕೂಡ ಅಷ್ಟೇ, ನಾವು ಪೂರ್ತಿ ವೀಕ್ ಆಗಿತ್ತು ಅಂದರೆ ಅವನು ಬೆದರಿಸ್ತಾನೆ. ನೀನು ಹೆಚ್ಚು ಮಾತಾಡಿದ್ರೆ ನಾನು ಬಿಟ್ಟು ಹೋಗ್ತೀನಿ, ಮತ್ತು ನೀನು ನೋಡ್ಕೊಳ್ಳೋಕೆ ಯಾರು ಗತಿ ಇಲ್ಲ ನಿನಗೆ ಅಂತ. ಎಲ್ಲಿ ಹೋದರೂ ಕೂಡ ಹುಟ್ಟಿದಾಗಿಂದ ಸಾಯೋ ತನಕ ಪರಾಧೀನತೆಯಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಸಾಕಾಗ್ಬಿಟ್ಟಿರ್ತೀವಿ ಜೀವನಿಗೆ ಪರಾಧೀನತೆ. ಅದಕ್ಕೆ ಅವೆಲ್ಲ ಈ ಪೂರ್ಣ ಸರ್ವತಂತ್ರ ಸ್ವತಂತ್ರವಾಗಬೇಕು. ಈ ಶರೀರ ಸಂಘಾತದಿಂದ ನಿಜವಾದ ಸ್ವತಂತ್ರತೆ ಯಾವಾಗ ಹೊಂದ್ತೀವೋ ಆವಾಗ ಇಂಥ ಸ್ಥಿತಿ ಸಿಗುತ್ತೆ. ಭರ್ತೃರಿ ಮಹಾಜಪ ಯಾವಾಗಪ್ಪ ದಿನ ಬರುತ್ತೆ, ಗಂಗಾ ನದಿ ಪಕ್ಕದಲ್ಲಿ ಬದ್ಧ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು 10-12 ವರ್ಷ ಫುಲ್ಲಾಗಿ ಜಟಗಳೆಲ್ಲ ಬೆಳೆದುಬಿಟ್ಟು ಜಿಂಕೆಗಳು ಬಂದುಬಿಟ್ಟು ಇದು ಯಾವುದೋ ಕಳ್ಳು ಬಂಡೆ ಅಂದ್ಕೊಂಡು ಜಿಂಕೆಗಳು ಬಂದು ಅದರ ಮೈಯನ್ನು ಒರೆಸ್ತಾವೋ ಅಂಥ ಸ್ಥಿತಿಗೆ, ಅಷ್ಟೊಂದು ಡೀಪ್ ಸ್ಥಿತಿಗೆ ನಾನು ಯಾವಾಗಪ್ಪ ಹೋಗ್ತೀನಿ ಅಂತ ನೆನೆಸ್ಕೊತಾ ಇರ್ತಾನೆ. ಅದು ಸಾಧಕರಿಗೆ ಅದು ಬರಬೇಕು. ಈ ಶರೀರ ಸಂಘಾತ ತಾದಾತ್ಮ್ಯದಿಂದ ಹೊರಗಡೆ ಹೋಗಿ ಸ್ವರೂಪದಲ್ಲಿ ನಿಲ್ಲಬೇಕು. ಅಂದರೆ ಈ ಶರೀರ ಸಂಘಾತದಲ್ಲಿ ಜಿಂಕೆ ಬಂದು ಕಲ್ಲು ಬಂಡೆ ಥರ ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದಾನೆಂದರೆ ಇದರ ಮೇಲೆ ಇರೋ ಎಲ್ಲ ಹಸಿವು, ಬಾಯಾರಿಕೆ, ಮೃತ್ಯು ಎಲ್ಲ ವಿಚಾರ ಮಾಡಿ ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟು ಸಂಪೂರ್ಣವಾಗಿ ಈ ಶರೀರದಿಂದ ಇಂಡಿಪೆಂಡೆಂಟ್ ಆಗಿಬಿಟ್ಟಿರ್ತಾನೆ. ಅಂಥ ಸರ್ವತಂತ್ರ ಸ್ವತಂತ್ರ ಸ್ಥಿತಿಯನ್ನು ಹೊಂದಬೇಕಂತ ಬಯಸ್ತಾ ಇರಬೇಕು. ದಯಾತೃಪ್ತ ವಿಗ್ರಹಾಯ, ಆ ಗುರುದೇವರಲ್ಲಿ ಎಷ್ಟು ದಯ ಇರುತ್ತೆ ಅಂದರೆ ಅದಕ್ಕೆ ಲಿಮಿಟೇಷನ್ಸ್ ಇರೋದಿಲ್ಲ. 100 ಜನ ಬರ್ತೀರಾ ಬನ್ನಿ, 1000 ಜನ ಬರ್ತೀರಾ ಬನ್ನಿ, ಎಷ್ಟು ಶಕ್ತಿ ಇದ್ದರೆ ಅಷ್ಟು. ಯಾರಿಗೂ ಇಲ್ಲ ನೋ ಅನ್ನೋ ಮಾತು ಆ ತತ್ವ ವಿಚಾರದಲ್ಲಿ ಕೂಡ ಬರೋದಿಲ್ಲ. ಬರಲಿ ಬಿಡು ಅಂತ. ಮತ್ತು ಭಕ್ತಾನಾಂ ಪರತಂತ್ರಾಯ, ಅದಕ್ಕೆ ಭಗವಂತ ಕೂಡ ಅಷ್ಟೇ ಭಕ್ತಿ ಕೊಡೋದಿಲ್ಲವಂತೆ. ಯಾರಿಗಾದರೂ ಭಕ್ತರಿಗೆ ಭಕ್ತಿ ಕೊಟ್ಟುಬಿಟ್ರೆ ಮತ್ತು ಭಗವಂತ ಅವನ ಸೇವಕನಾಗ್ಬಿಡ್ತಾನೆ. ಅವನಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಮತ್ತು ಅವನು ಉದ್ಧಾರ ಆಗ್ತಾ ಇದ್ದಾನೆ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಯಾರಿಗೆ ಜ್ಞಾನ ಬೇಕಾದರೆ ಈಸಿಯಾಗಿ ಕೊಟ್ಬಿಡ್ತಾನೆ, ಅಂದರೆ ಭಕ್ತಿ ಮಾತ್ರ ಕೊಡೋದಿಲ್ವಂತ. ಭಕ್ತಿ ಕೊಟ್ಬಿಟ್ರೆ ಅವನು ಶಿಷ್ಯ ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಡ್ತಾನೆ. ಅವನು ಟೆನ್ಷನ್ ಇಲ್ಲ, ಹೆಂಗೋ ಮಾಡ್ತಾನೆ ಬಿಡು, ನಮ್ಮ ಗುರು ನಮ್ಮ ದೇವರು ಹೆಂಗೋ ಮಾಡ್ಕೊತಾರೆ, ಏನೋ ಮಾಡ್ಕೊತಾರೆ. ಈ ಕಾಂಟ್ರಾಕ್ಟ್ ತೊಗೊಂಡಿರಂಥ ಗುರುಗೆ ಟೆನ್ಷನ್ ಇರುತ್ತೆ. ಅವನ ಜೀವನ ಅವನೇ ನಿಮಗಾದರೂ ಉದ್ಧಾರ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ಭಕ್ತಾನಾಂ ಪರತಂತ್ರ, ಭಕ್ತರಿಗೆ ಅಲ್ಲಿ ಪರಾಧೀನತೆ ಇರುತ್ತಂತೆ ಗುರುಗೆ. ಭಕ್ತಿಗೆ ಬೆಂಡಾಗ್ಬಿಡ್ತಾನೆ ಅಂದ್ಬಿಟ್ಟು. ಭವ್ಯಾನಾಂ ಭವ್ಯ ರೂಪಿನೇ, ಅದ್ಭುತವಾದಂಥ ಮಹಾ ಐಶ್ವರ್ಯವಂತದ ವಸ್ತುಗಳಲ್ಲಿ ಅಂಥ ಭವ್ಯ ಸ್ವರೂಪನಾಗಿರುವಂಥ ಗುರುವಿಗೆ ನಮಸ್ಕಾರ. ವಿವೇಕೀನಾಂ ವಿವೇಕಾಯ, ವಿವೇಕಿಗಳಲ್ಲಿ ಇರುವಂಥ ವಿವೇಕ ಗುರುವೇ. ವಿಮರ್ಶಾಯ ವಿಮರ್ಶಿನಾಂ, ಮೀಮಾಂಸಾ ವಿಚಾರ ಮಾಡಿ ವಿಚಾರದ ಸಾರ ರೂಪದಲ್ಲಿ ಯಾವುದ್ರ ಬಗ್ಗೆ ಯಾವ ವಸ್ತು ಬಗ್ಗೆ ಅವರು ವಿಚಾರ ನಡೆಸ್ತಿದ್ರೆ ಆ ಸಾರ ರೂಪ ಅಂತ ವಸ್ತು ತಾನಾಗಿದ್ದಾನೆ. ಪ್ರಕಾಶಿನಾಂ ಪ್ರಕಾಶಾಯ,
ಎಲ್ಲ ಪ್ರಕಾಶಗಳ ಬಗ್ಗೆ ಚಿಂತನೆ ಮಾಡ್ಕೊತ ಆತ್ಮಸ್ವರೂಪವಾದಂಥ ಜ್ಯೋತಿ ಪ್ರಕಾಶದ ಬಗ್ಗೆ ಚಿಂತನೆ ಮಾಡ್ತಾಯಿದ್ರಲ್ಲ, ಆ ಪ್ರಕಾಶನೇ ತಾನಾಗಿರೋವಂಥದ್ದು. ಜ್ಞಾನಿನಾಂ ಜ್ಞಾನ ರೂಪಿನೇ, ಜ್ಞಾನಿಗಳ ಜ್ಞಾನ ಆ ಗುರುದೇವರೇ ಆಗಿದ್ದಾರೆ. ಅಂಥ ಗುರುವಿಗೆ ನಮಸ್ಕಾರ. ಪುರಸ್ತಾತ್ ಪಾರ್ಶ್ವಯೋ ಪೃಷ್ಠೆ ನಮಸ್ಕುರ್ಯಾದು ಉಪರ್ಯದಃ ಸದಾ ಮಚ್ಚಿತ್ತರೂಪೇಣ ವಿದೇಹಿ ಭವದಾಸನಂ. ಅಂಥ ಗುರುವಿಗೆ ಎಲ್ಲ ದಿಕ್ಕುಗಳು, ಫ್ರಂಟು, ಬ್ಯಾಕು, ಸೈಡು, ಮೇಲೆ ಕೆಳಗಡೆ ಎಲ್ಲ ವಿಧಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇರಬೇಕು ಅಂದ್ಬಿಟ್ಟು ಶಿಷ್ಯನು ಗುರುವಿಗೆ ಈ ಥರ ಸ್ತುತಿ ಮಾಡ್ತಾ ಇದ್ದಾನೆ. ಶ್ರೀ ಗುರುಂ ಪರಮಾನಂದಂ ವಂದೇಯಾನಂದ ವಿಗ್ರಹಂ ಯಸ್ಯ ಸನ್ನಿಧಿ ಮಾತ್ರೇನ ಚಿದಾನಂದಾಯತೆ ಮನಃ. ಇಂಥ ಗುರುಗಳಿಗೆ ನಮಸ್ಕಾರ ಅಂದರೆ ಸನ್ನಿಧಿ ಮಾತ್ರೇನ, ಅಂಥ ಗುರುಗಳ ಸನ್ನಿಧಿ, ನಿಜವಾದ ಸನ್ನಿಧಿ ಅಂದರೆ ಫಿಸಿಕಲ್ ಸನ್ನಿಧಿ ಅಲ್ಲ. ಗುರುಗಳ ಶರೀರದ ಹತ್ರ, ನಮ್ಮ ಶರೀರದ ಇರೋದಲ್ಲ. ಗುರುತತ್ವ, ನಿರ್ಗುಣ ನಿರಾಕಾರ ತತ್ವ ರೂಪದಲ್ಲಿರುವಂಥ ಗುರುತತ್ವಕ್ಕೆ ನೀನು ಅದಕ್ಕೆ ಹತ್ತಿರ ಆಗಬೇಕು. ಅದು ಎಲ್ಲಿದೆ? ನಿನ್ನಲ್ಲೇ ಬಿಂಬರೂಪ ಚೈತನ್ಯದಲ್ಲಿ ಕಾಣಿಸ್ತಾ ಇದೆ. ಆ ತತ್ವಕ್ಕೆ ನೀನು ಎಷ್ಟು ಅದರ ಹತ್ರ ಆ ಕಡೆ ಬುದ್ಧಿ ತಿರುಗಿಸಿದ್ರೆ ಸಾಕು. ಕೋಪ ವೃತ್ತಿಯಾಗಲಿ, ದ್ವೇಷ ವೃತ್ತಿಯಾಗಲಿ, ಯಾವುದೋ ವೃತ್ತಿಯಿಂದ ಆ ಸತ್ವಸ್ತು ಕಡೆ ನೀನು ಮನಸ್ಸು ಬುದ್ಧಿಗಳನ್ನು ತಿರುಗಿಸಿದ್ರೆ ಸಾಕು. ಬ್ರಹ್ಮಜ್ಞಾತ್ವ ಬ್ರಹ್ಮೈವ ಭವತಿ. ಅದನ್ನು ತಿಳ್ಕೊಂಡು ನೀನು ಸಾಕ್ಷಾತ್ ಅದೇ ಆಗಿಬಿಡ್ತೀಯ. ಅಂಥ ಗುರುತತ್ವ, ಅಂಥ ಗುರುಗಳಿಗೆ ಸನ್ನಿಧಿ ಮಾತ್ರದಲ್ಲೇ ನಾನು ಚಿದಾನಂದ ಸ್ವರೂಪವನ್ನು ಹೇಗೆ ಹೊಂದುತ್ತಾವೋ ಅಂಥ ಗುರುಗಳಿಗೆ ನಮಸ್ಕಾರ. ನಮೋಸ್ತು ಗುರವೇ ತುಭ್ಯಂ ಸಹಜಾನಂದ ರೂಪಿಣೆ ಯಸ್ಯ ವಾಗಮೃತ ಹಂತಿ ವಿಷಂ ಸಂಸಾರ ಸಂಜ್ಞಗಂ. ಅಂಥ ಗುರುಗಳಿಗೆ ನಮಸ್ಕಾರ. ಎಂಥ ಗುರುಗಳು? ಸಹಜಾನಂದ ರೂಪಿಣೆ. ಇದು ದೊಡ್ಡ ಸ್ಥಿತಿ. ಇದು ನಿರ್ವಿಕಲ್ಪ ಸಮಾಧಿ ಸ್ಥಿತಿಗಿಂತ ಕೂಡ ಇದು ತುಂಬ ಉತ್ತಮವಾದಂಥ ಸ್ಥಿತಿ. ಅದು ಯಾಕೆ 10 ವರ್ಷ 15 ವರ್ಷ ಆತ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅಂದರೆ, ಎಷ್ಟೋ ದಿವಸದಿಂದ ಆ ಸ್ವರೂಪದಿಂದ ವಂಚಿತರಾಗಿರ್ತಾರೆ, ಆ ಪರಮಾನಂದ ಸ್ಥಿತಿಯಿಂದ ವಂಚಿತರಾಗಿರ್ತಾರೆ. ದುಡ್ಡಿನ ಅಭಾವ ಎಷ್ಟೋ ದಿನದಿಂದ ಇರುತ್ತೆ ಯಾರಿಗೊಬ್ಬರಿಗೆ. ಅಂತ ಅವನಿಗೆ ಲಾಟ್ರಿ ಟಿಕೆಟ್ ತಗೊಳ್ಬಿಟ್ಟು ಅವನಿಗೇನಾದರೂ ಒಂದು 5 ಕೋಟಿ 2 ಕೋಟಿ ಲಾಟ್ರಿ ಹೊಡೆದು ಬಿಟ್ಟರೆ, ಆ ಲಾಟ್ರಿ ಆನಂದದಲ್ಲಿ, ಆ ರೊಕ್ಕ ಬಂದಿದ್ದ ಆನಂದದಲ್ಲೇ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಆ ಆನಂದವನ್ನು ತಡ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ. ಯಾಕಂದರೆ ದುಡ್ಡಿನ ಅಭಾವವನ್ನು ಎಷ್ಟು ನೋಡಿರ್ತಾನೆ ಅಂದರೆ, ಅವನಿಗೆ ದುಡ್ಡು ಬಂದ ತಕ್ಷಣ ಆನಂದವನ್ನು ತಡ್ಕೊಳ್ಳೋದಕ್ಕೆ ಈ ಶರೀರ ಸಂಘಾತ ರೆಡಿ ಆಗಿರೋದಿಲ್ಲ. ಅದೇ ಥರ ಈ ನಮ್ಮ ಸ್ವರೂಪ ಜ್ಞಾನದಿಂದ ನಾವು ಎಷ್ಟು ಅನಾದಿ ಕಾಲದಿಂದ ವಂಚಿತರಾಗಿದ್ದೀವಿ. ಅದರ ಸಲುವಾಗಿ ವೆಯ್ಟ್ ಮಾಡ್ತಾನೇ ಇದ್ದೀವಿ, ಅಪ್ಡೇಟ್ ಮಾಡ್ಕೊತಾ ಇದ್ದೀವಿ. ಜೀವನದಲ್ಲಿ ಏನೆಲ್ಲ ಸವಲತ್ತುಗಳು ಬೆಳೆಸ್ಕೊಂಡ್ರೆ ಆನಂದ ಹೆಚ್ಚಾಗುತ್ತೆ, ದುಃಖ ಕಡಿಮೆ ಆಗುತ್ತೆ ಅಂತ ಅಪ್ಡೇಟು ಮಾಡಿಕೊಂಡು ಸುಸ್ತಾಗ್ಬಿಟ್ಟು ಎಲ್ಲೂ ಸಿಗ್ತಾನೇ ಇಲ್ಲ. ಈ ಮೋಕ್ಷ ಮಾರ್ಗದಲ್ಲಿ ಎಲ್ಲ ಯಾವತ್ತೂ ಒಂದು ದಿವಸ ಅದು ಸ್ವರೂಪದಲ್ಲಿ ನಿಲ್ತೀವೋ, ಅದು ಸಿಕ್ಕಿದಾಗ ಆನಂದನ ತಡೆಯೋದಕ್ಕಾದರೆ ಹಂಗೆ 5 ವರ್ಷ 10 ವರ್ಷ 20 ವರ್ಷ ಹಂಗೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾರೆ. ಅದಾದ ಮೇಲೆ ಮತ್ತೆ ಆ ಶರೀರ ಸಂಘಾತದಿಂದ ಬೇರೆಯವರ ಶರೀರ ಸಂಘಾತಕ್ಕೆ ಋಣಾನುಬಂಧ ಇದ್ದು ಏನಾದರೂ ಆ ಥರ ಬಾಕಿ ಇದ್ರೆಗ ಮತ್ತೆ ಅವರು ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಬಂದರೂ ಕೂಡ ಅವ್ರಿಗೆ ಶರೀರ ಇದ್ದರೂ ಕೂಡ ಆಗಲೇ ತಾದಾತ್ಮ್ಯ ಕಟ್ಟಾಗ್ಬಿಟ್ಟಿರುತ್ತೆ. ಅಂಥ ಸ್ಥಿತಿಯಲ್ಲಿ ಅವ್ರಿಗೆ ಕೈ ಕತ್ತರಿಸಿದ್ರು, ಕೆಂಡ ನೆತ್ತಿ ಮೇಲೆ ಇಟ್ಟರು, ಅನಸ್ತೀಶ್ ಇಂಗ್ಲೀಷನ್ ಇಲ್ದಿರನೇ ಕಾಲುಗಳು ಕೈಗಳು ಆಪ್ರೇಷನ್ ಕಟ್ ಮಾಡಿದ್ರು ಕೂಡ ಅವ್ರಿಗೆ ಏನೂ ನೋವು ಆಗೋದಿಲ್ಲ. ಅಂಥ ಸಹಜ ಸ್ಥಿತಿಯಲ್ಲಿ ಏನಿರುತ್ತೋ ಅದು ಉತ್ತಮವಾದಂಥ ಟಾಪ್ ಲೆವೆಲ್ ಸ್ಥಿತಿ. ಅದು ಸಹಜ ಸಮಾಧಿ ಅಂದ್ಬಿಟ್ಟು ನಾವು ಮುಮುಕ್ಷುಗಳು ಏನು ಮಾಡ್ತೀವಿ, ಸ್ವಲ್ಪ ಸ್ವರೂಪದ ಬಗ್ಗೆ ತಿಳ್ಕೊಂಬಿಟ್ಟು ಇನ್ಫಾರ್ಮೇಷನ್ನು ಈಗಲೇ ನಾವು ಅಂಥ ಸಹಜ ಸಮಾಜ ಸ್ಥಿತಿಲಿದ್ದೀವಂತ ನಾವು ಇಲ್ಲಿ ಮೋಸ ಹೋಗ್ತೀವಿ. ಇದು ಮಿಸ್ಟೇಕ್ ಆಗ್ತಾ ಇರೋದು. ಇಲ್ಲ, ನೀನು ಅಹಂಕಾರದಲ್ಲೇ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಅನ್ಕೊತಾ ಇದೆಯಾ, ಆದರೆ ಆ ಗ್ರಿಪ್ಪಿಂದ ಹೊರಗಡೆ ಹೋಗೋದಕ್ಕೆ ಆಗಿಲ್ಲ. ನೀನು ಫಸ್ಟ್ ಇವೆಲ್ಲ ತೆಕ್ಕೋ, ನೀನು ಪ್ರಾಕ್ಟಿಕಲಾಗಿ ನೋಡ್ಕೋ. ಇನ್ನು ಅಹಂಭಾವಗಳು ಮಮಭಾವಗಳು ನನ್ನದು ಅಂದ್ಕೊಂಡಿರೋ ವಸ್ತು ನಿನ್ನಿಂದ ದೂರ ಆದಾಗ ಏನು ರಿಯಾಕ್ಷನ್ ಆಗ್ತಾಯಿದೆ. ಆ ಶರೀರದಲ್ಲಿ ಅನಾರೋಗ್ಯಕ್ಕೆ ಗುರಿಯಾಗಿ ಮೃತ್ಯುವಿಗೆ ಸಮೀಪ ಹೋಗ್ತಿದ್ದಂಗೆ ಏನು ಹೆದರಿಕೆ ಆಗ್ತಿದೆಯಾ, ಆ ಉತ್ಸಾಹ ಆಗ್ತಾಯಿದೆ, ಏನಾಗ್ತಾಯಿದೆ, ಇವೆಲ್ಲ ಚೆಕ್ ಮಾಡ್ಕೊ ನೀನು ಅಹಮಮ ಭಾವಗಳು. ಆವಾಗ ಗೊತ್ತಾಗುತ್ತೆ ನಿಂದು ಜ್ಞಾನಾಭಾಸನ ಜ್ಞಾನ ಅಂದ್ಬಿಟ್ಟು. ಈ ಜ್ಞಾನಾಭಾಸನ ಸಹಜ ಸ್ಥಿತಿ ಅಂದ್ಕೊಂಡ್ಬಿಟ್ರೆ ಈಗ ಮತ್ತೆ ಗೋವಿಂದ ಅಷ್ಟೇ, ಉಭಯತಃ ಭ್ರಷ್ಟ ಆಗಿಬಿಡ್ತಾನೆ. ಆದರೆ ಇಂಥ ಗುರುಗಳು ಸಂಪೂರ್ಣವಾಗಿ ತಳ್ಳಿಕೊಂಡು ಮತ್ತೆ ಆ ಶರೀರ ಸಂಘಾತದಿಂದ ಬೇರೆಯವ್ರ ಶರೀರ ಸಂಘಾತಕ್ಕೆ ಪ್ರಾರಬ್ಧ ಯಾವುದೋ
ಮಿಕ್ಕಿದವರು ಪುಣ್ಯ ಫಲ ಇದ್ದಿದ್ದಕ್ಕೆ ಇವನವ್ರು ಅಷ್ಟು ಸ್ವಲ್ಪ ಪುಣ್ಯ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಶಿವರಾಮ ಅವಧೂತರು ಆ ಪುಣ್ಯನೇ ಅಂಥ ಮಹಾಗುರುಗಳನ್ನು ಇಲ್ಲಿ ತನಕ ಕರ್ಕೊಂಬಂದುಬಿಟ್ಟಿದೆ. ಇಲ್ಲಿನ ಜನರ ಪುಣ್ಯ. ಈ ಬಿಲ್ಡಿಂಗ್ ನಾವು ಅಂದ್ಕೊಂಡಿದ್ದೀವಿ ನಾವು ಕಟ್ಟಿದ್ದೀವಿ ಅಂತ, ಇಲ್ಲ, ಇದರಲ್ಲಿ ಲಿಸರ್ಡ್ಸ್ ಇರ್ತಾವೆ. ಆ ಹಳ್ಳಿಗಳಿಗೆ, ಇರುವೆಗಳಿಗೆ ಅವುಗಳು ಕೂಡ ಪುಣ್ಯ ಇದೆ. ಅವುಗಳು ಪುಣ್ಯದಿಂದ ಕೂಡ ಈ ಬಿಲ್ಡಿಂಗ್ ತಯಾರಾಗಿದೆ. ಯಾಕಂದರೆ ಅದರ ಕಂಪ್ಲೀಟ್ ಲೈಫ್ ಸೈಕಲ್ ಇದರಲ್ಲಿ ಹುಟ್ಟು ಚೆನ್ನಾಗಿ ತಿಂದು ಬೆಳೆದು ಆರಾಮಾಗಿ ಜೀವನ ನಡೆಸ್ತಾ ಇದ್ದಾವೆ. ಅವುಗಳ ಪುಣ್ಯ ಕೂಡ ಇದರಲ್ಲಿ ಇದೆ. ಅದರಲ್ಲಿ ಅದೇ ಥರ ಆ ಭಕ್ತರ ಪುಣ್ಯದಿಂದ ಜೀವನ್ಮುಕ್ತ ಪುರುಷನ ಶರೀರ ಸಂಘಾತದಲ್ಲೂ ಕೂಡ ಕೆಲವೊಂದು ದಿವಸ ಉಪದೇಶಗಳು, ಕ್ರಿಯೆಗಳು, ಲೋಕೋದ್ಧಾರಣ ಕೆಲಸಗಳು ನಡೀತಾ ಇರ್ತವೆ. ಆ ಥರ ಆ ಸಮಯದಲ್ಲಿ ಅಂಥ ಸಹಜ ಸಮಾಧಿ ಸ್ಥಿತಿಯಲ್ಲಿರ್ತಾನೆ. ಅಂಥ ಯಸ್ಯ ವಾಗಮೃತಂ ಹಂತಿ ವಿಷಂ ಸಂಸಾರ ಸಂಗಿಕಮಿ, ಭವರೂಪ ಸಂಸಾರವನ್ನು ನಾಶ ಮಾಡೋ ಅಂಥ ವಾಗ್ರೂಪದ ಅಮೃತ ಅನ್ನ ಸುರಿಸುವಂಥ ಗುರುಗೆ ನಮಸ್ಕಾರ ಅಂದ್ಬಿಟ್ಟು. ಯಾಕಂದರೆ ಇದು ಶಬ್ದ ಪ್ರಮಾಣದಿಂದನೇ ನಾವು ಈ ಸಂಸಾರನ ದಾಟ್ಕೊಡೋದಕ್ಕಾಗುತ್ತೆ. ನಾನಾಯುಕ್ತೋಪದೇಶೇನ ತಾರಿತಾ ಶಿಷ್ಯ ಸಂತತಿ ತತ್ಕೃಪಾಸಾರವೇದೇನ ಗುರುಚಿತ್ಪದಮಚ್ಯುತಂ. ನಾನಾಯುಕ್ತಿ ಉಪದೇಶೇನ ತಾರಿತಃ ಶಿಷ್ಯ ಸಂತತಿ. ಎಷ್ಟು ಪೇಷನ್ಸ್ ಅಂದರೆ ಗುರುಕೃಪೆ. ಶಾಸ್ತ್ರಾಗೇ ದೊಡ್ಡ ಪೇಷನ್ಸು. 1000 ತಾಯಿಯರಿದ್ದಂಗಂತೂ ಈ ವೇದಶಾಸ್ತ್ರಗಳು. ರಿಪೀಟ್ ಮಾಡೋದಕ್ಕೆ ಒಂದು ಚೂರು ಅದಕ್ಕೆ ಬೇಜಾರಾಗೋದಿಲ್ಲ. ನಮಗೇನಾದರೂ ಹೇಳಿದ್ದ ವಿಷಯ ಇನ್ನೊಂದು ಸತಿ ಹೇಳ್ಬೇಕಂದ್ರೆ ಬೋರ್ ಅನಿಸುತ್ತೆ. ಇನ್ನು ಕೇಳಿದ್ದ ವಿಷಯ ಇನ್ನೊಂದು ಸತಿ ಕೇಳಬೇಕಂದ್ರೆ ತಲೆನೋವು ಅನಿಸುತ್ತೆ. ಬಟ್ ಶಾಸ್ತ್ರೇನ ಜಾಮಿತ ಅಸ್ತಿ ಅಂತ, ಶಾಸ್ತ್ರದಲ್ಲಿ ಆ ವೀಕ್ನೆಸ್ ಇಲ್ವಂತೆ. ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಮತ್ತೆ ಡಿಫ್ರೆಂಟ್ ಎಕ್ಸಾಂಪಲ್ಸಿಂದ ಮತ್ತೆ ಬೋಧನೆ ಮಾಡ್ತಾ ಇರುತ್ತಂತೆ. ಗುರುಗಳಂತೀರಾ, ಗುರುಗಳು ಇನ್ನೂ ದಯಾಮಯರು. ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಶಾಸ್ತ್ರಿ ಮಹಾರಾಜ್ ಅಂತ 8ನೇ ಮಹಾಮಂಡಲೇಶ್ವರ ಇರ್ತಾರಂತೆ. ಆವತ್ತು ತಿತಿಕ್ಷೆ ಬಗ್ಗೆ, ಸಹನ ಶಕ್ತಿ ಬಗ್ಗೆ ಮತ್ತು ಕ್ಷಮಾಗುಣದ ಬಗ್ಗೆನೇ ಪ್ರಸಂಗ ಬಂದುಬಿಟ್ಟು ಅದರ ಬಗ್ಗೆ ಹೆಚ್ಚು ಪ್ರವಚನ ಮಾಡಿದ್ರಂತೆ. ಆವತ್ತೇ ಪರೀಕ್ಷೆ ಆಯ್ತಂತೆ ಅವರಿಗೆ. ಅವರ ಮಂಡಲೇಶ್ವರೆಲ್ಲ ಯಾರೋ ಒಬ್ಬ ಭಕ್ತರು, ಡಿಲ್ಲಿಯಿಂದ ಬಂದಿರೋ ಭಕ್ತಳು ಅದು ಮೆಮೊರಿ ಲಾಸ್ ಸಮಸ್ಯೆ ಇರುತ್ತಲ್ಲ, ಅದೇನೋ ಟರ್ಮಿನಾಲಜಿ ಇದೆ ಅಲ್ಲ, ವಯಸ್ಸಾದ ಮೇಲೆ ನಿಮೆನ್ಸಿಯನ್ ಏನಂತಾರೆ ಅದನ್ನು, ವಯಸ್ಸಾದ ಮೇಲೆ ಮರ್ತೋಗೋದು. ಅಲ್ಜೇರಿಯಾ ಅಂತಾರೆ ಅದನ್ನು. ಇನ್ನೂ ಏನೋ ಒಂದು ಟೆಕ್ನಿಕಲ್ ಟರ್ಮ್ ಇದೆ. ಅದಕ್ಕೆ ಸುಮಾರು ಜನ ವಯಸ್ಸಾದ ಮೇಲೆ ಅದಕ್ಕೆ ಗುರಿ ಆಗ್ತಾ ಇರ್ತಾರೆ. ಅದಕ್ಕೆ ಅವರು ಒಂದೇ ಪ್ರಶ್ನೆ ಕೇಳ್ತಾ ಇದ್ಲಂತೆ ಆ ಭಕ್ತ. ಆ ಕ್ವಶನ್ಗೆ 70 ಸತಿ ಮತ್ತೆ ಮರ್ತೋಗ್ಬಿಡ್ತಿದ್ಲಂತೆ. ಆಕೆಗೆ ನಾನು ಇನ್ನೂ ಪ್ರಶ್ನೆ ಕೇಳಿಲ್ಲ, ಮತ್ತೆ ಈಗ ಹೊಸ್ದಾಗಿ ಕೇಳಬೇಕು ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗುರುಗಳನ್ನು ಬಿಟ್ಟೇ ಇಲ್ಲ. ಕೇಳಿದ ಪ್ರಶ್ನೆಯನ್ನು 70 ಟೈಮ್ಸ್ ಕೇಳಿದಾಳಂತೆ. ಡೆಮೆನ್ಸಿಯಾ ಅದು ವೀಕ್ನೆಸ್ ಬರುತ್ತೆ. ನಾವಾದರೆ ಏನು ಮಾಡ್ತೀರಿ, ಕೇಳಿದ್ದನ್ನು ಎಷ್ಟು ಸತಿ ಕೇಳ್ತೀವಿ ಅಂತ 3 ಸತಿ ಕೇಳಿದ್ರೆ ನಾವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ. 70 ಸತಿ ಕೂಡ ಅವ್ರಿಗೆ ಉತ್ತರ ಕೊಟ್ಟಿದ್ದಾನಂತೆ. ಪರೀಕ್ಷೆ ಹಂಗಿತ್ತು. ಆವತ್ತೇ ಅವರ ಸಹನ ಶಕ್ತಿ ಬಗ್ಗೆ, ಕ್ಷಮಾ ಗುಣದ ಬಗ್ಗೆ ಪಾಠ ಮಾಡಿದ್ರೆ ಅವ್ರಿಗೆ ಪರೀಕ್ಷೆ ಬಂದಿತ್ತಂತೆ. 70 ಸತಿ ಆಕೆ ಮರ್ತೋಗ್ಬಿಡ್ತಾ ಇದ್ಲಂತೆ. ಮತ್ತೆ ನಾನು ಕೇಳೇ ಇಲ್ಲ ಪ್ರಶ್ನೆ, ಮತ್ತೆ ಹೊಸದಾಗಿ ಕೇಳೋದಂತೆ. 70 ಸತಿನೂ ಶಾಂತಿಯಿಂದ ಸಮಾಧಾನ ಕೊಟ್ಟನಂತೆ. ಅಂಥ ಗುರುಗಳಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ. ಶಿಷ್ಯನಿಗೆ ಅಷ್ಟು ಸಹನ ಶಕ್ತಿಯಿಂದ ಉದ್ಧಾರ ಮಾಡ್ತಾರೆ. ನಾನಾ ಯುಕ್ತಿ ಉಪದೇಶೇನ, ಎಷ್ಟೋ ಪ್ರಕಾರದ ಯುಕ್ತಿಗಳಿಂದ, ಉಪದೇಶದಿಂದ ಶಿಷ್ಯ ಸಂತತಿ ತಾರಿತ, ಶಿಷ್ಯರನ್ನು ಉದ್ಧಾರ ಮಾಡಿರುವಂಥ ಗುರುದೇವರಿಗೆ ಪ್ರಣಾಮ. ತತ್ಕೃಪಾ ಸಾರವೇದೇನ ಗುರುಚಿತ್ತ ಪದಮಚ್ಯುತಂ. ಕೇವಲ ಅವರ ಕೃಪೆಯಿಂದಾನೇ ಆ ಸ್ವರೂಪವನ್ನು ನಾವು ಹೊಂದುತ್ತೀವಿ. ಅಂಥ ಗುರುಗಳಿಗೆ ನಮಸ್ಕಾರ ಅಂತ. ಅಚ್ಯುತಾಯ ನಮಸ್ತುಭ್ಯಂ ಗುರವೇ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರಾಯ ಚಿದ್ಗಣಾನಂದ ಮೂರ್ತಯೇ. ಅಚ್ಯುತಾಯ, ಚ್ಯುತ ಅಂದರೆ ಸ್ವರೂಪದಿಂದ ಬಿಟ್ಟು ಹೊರಗಡೆ ಹೋಗೋದು. ನಾವೆಲ್ಲ ಚ್ಯುತರು. ನಮ್ಮ ಬಿಂಬರೂಪ ಚೈತನ್ಯನ ನಿರ್ಗುಣ ನಿರಾಕಾರ ಸ್ವರೂಪವನ್ನು ಬಿಟ್ಟು ಈ ಶರೀರದ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಪರಮಾತ್ಮ ಅಚ್ಯುತ, ಅವನ ಸ್ವರೂಪದಿಂದ ಹೊರಗಡೆ ಬರೋದೇ ಇಲ್ಲ. ಅವನು
ಅವನಿಗೆ ಶರೀರ ಇದ್ದರೂ ಕೂಡ ಮಾಯ ಅವನ ಕಂಟ್ರೋಲಲ್ಲೇ ಇರುತ್ತೆ. ಈಶ್ವರನಿಗೆ ಅವನು ಯಾವಾಗಲೂ ಅಚ್ಯುತ, ನಾಚ್ಯುತ ಐತಿ ಅಚ್ಯುತಃ, ಅವನು ಚ್ಯುತನಾಗೋದೇ ಇಲ್ಲ. ಗುರುದೇವರು ಕೂಡ ಅಷ್ಟೇ, ಅಚ್ಯುತ ಸ್ವರೂಪಾಯ ನಮಸ್ತುಭ್ಯಂ ಗುರವೇ ಪರಮಾತ್ಮ, ಪರಮಾತ್ಮ ಸ್ವರೂಪನಾದ ಗುರು ನಿನಗೆ ನಮಸ್ಕಾರ. ಮತ್ತು ಸರ್ವತಂತ್ರ ಸ್ವತಂತ್ರಾಯ, ಈ ಶಬ್ದನ ಚೆನ್ನಾಗಿ ರೀಸೌಂಡ್ ಬರೋ ಥರ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಈ ಸರ್ವತಂತ್ರ ಸ್ವತಂತ್ರ ಸ್ಥಿತಿ ಬರಬೇಕು. ಪರಾಧೀನವಾದಂಥ ಜೀವನದಲ್ಲಿ ಅಭ್ಯಾಸ ಹೆಚ್ಚು ಮಾಡಲೇಬಾರದು, ಮತ್ತು ಹಂಗೆಯೇ ಅಭ್ಯಾಸ ಆಗಿಬಿಡುತ್ತೆ. ಏನಕ್ಕೇನ ಪ್ರಕಾರೇನ ಸರ್ವತಂತ್ರ ಸ್ವತಂತ್ರ, ಈ ಶರೀರ ಸಂಘಾತದ ಡಿಪೆಂಡೆನ್ಸಿಯಿಂದ ಹೊರಗಡೆ ಬಂದುಬಿಡಬೇಕು. ಚಿದ್ಗಣಾನಂದ ಮೂರ್ತಯೇ, ಒಳಗಡೆ ಇರೋ ನಮ್ಮ ಸ್ವರೂಪದಲ್ಲಿ ಎಂಥ ಆನಂದ, ಚಿದ್ಗಣ. ಮಾವಿನಲ್ಲಿ ಒಂದು ಕಡೆ ಹಣ್ಣಾಗಿದ್ದರೆ ಅಲ್ಲಿ ಮಾತ್ರ ಸ್ವೀಟು, ಇನ್ನೊಂದು ಬ್ಯಾಕ್ ಸೈಡಲ್ಲಿ ಹೋದರೆ ಅಲ್ಲಿ ಹುಳಿ ಆಗಿರುತ್ತೆ. ಒಂದು ಕಡೆ ಸ್ವೀಟು ಒಂದು ಕಡೆ ಹುಳಿ, ಆ ಥರ ಅಲ್ಲ. ಯಾವ ಕಡೆಯಿಂದ ನೀನು ಟಚ್ ಮಾಡಿದ್ರು ಸ್ವರೂಪನ ಅದು ಪೂರ್ತಿ ಆನಂದ ಸ್ವರೂಪ, ಗಣವಾದ ಆನಂದ ಸ್ವರೂಪ ಅದು. ಅಂಥ ಸ್ವರೂಪನಾದಂಥ ಪರಮ ಗುರುವಿಗೆ ನಮಸ್ಕಾರ. ನಮೋಚ್ಯುತಾಯ ಗುರವೇ ವಿದ್ಯಾ ಸ್ವರೂಪಿಣೇ ಶಿಷ್ಯ ಸನ್ಮಾರ್ಗ ಪಟವೇ ಕೃಪಾ ಪೀಯೂಷ ಸಿಂಧವೇ. ಅಚ್ಯುತ ಸ್ವರೂಪನಾದ ಗುರುವಿನಿಗೆ ವಿದ್ಯೆ ಮತ್ತು ಅವಿದ್ಯೆ ಇವೆರಡೂ ಕೂಡ ವ್ಯಾವಹಾರಿಕ ಸತ್ವದಲ್ಲೇ ಇದೆ. ಸ್ವರೂಪದಲ್ಲಿ ನೀನು ಈ ಶಬ್ದಗಳು ಏನು ಬಳಸಿದ್ರೂ ಕೂಡ ದೋಷ ಬರುತ್ತೆ. ಅಲ್ಲೂ ನೀನು ಶಬ್ದಗಳಾಗಲಿ ಗುಣಗಳಾಗಲಿ ಅದರ ಲಕ್ಷಣಗಳಾಗಲಿ ನೀನು ಏನು ಅಲ್ಲಿ ನೀನು ಗೆಸ್ ಮಾಡೋಕ್ಕಾಗೋದಿಲ್ಲ. ನೀನು ಹೊಂದುತ್ತಿರೋ ಜ್ಞಾನ ಅದು ಏನದು ಆವರಣ ಭಂಗ ಆಗ್ತಿದೆ. ಜ್ಞಾನ ಅದು ಉತ್ಪತ್ತಿ ಆಗಿದೆ ಅಂದರೆ ಈಗ ಯದ್ಯತ್ ಕೃತಕಂ ತತ್ತದ್ ಅನಿತ್ಯಂ. ಉತ್ಪತ್ತಿ ಆಗೋ ಜ್ಞಾನ ಅದು ಕೂಡ ಮತ್ತೆ ಅದು ಪರಿಚ್ಛಿನ್ನ ವಸ್ತು ಆಗಿಬಿಡುತ್ತೆ. ಅದರಿಂದ ನೀನು ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದೋದಕ್ಕಾಗೋದಿಲ್ಲ. ಅಂಥದ್ದಲ್ಲ. ಅದಕ್ಕೆ ಆದ್ದರಿಂದ ಏನು ನೀನು ಈ ಸ್ವಲ್ಪ ಪರೋಕ್ಷ ಜ್ಞಾನ ಹೊಂದುತ್ತಾ ಇದೆಯೋ, ಈ ವಿದ್ಯೆ ಮತ್ತು ಅವಿದ್ಯೆ ಅಜ್ಞಾನ ಇವೆರಡಕ್ಕೂ ಕೂಡ ಅಧಿಷ್ಠಾನಭೂತನ ತಾನೇ ಆಗಿದ್ದಾನೆ. ಇವೆಲ್ಲ ಮನಸ್ಸಿಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಇವೆಲ್ಲ ನಾವು ಚೇಷ್ಟೆಗಳು ಮಾಡ್ತಾಯಿದ್ದೀವಿ. ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಕೇಲ್ಕತಮ್ ದುಖಾನ್ ಬಂದು. ಆ ಬಾತ್ರೂಮ್ ನಮ್ಮದು ಅಂದ್ಕೊಂಡ್ರೆ ಅದು ಗಲೀಜಾದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಪಕ್ಕದ ಮನೆ ಒಂದು ಬಾತ್ರೂಮ್ ಅಂದ್ಕೊಂಡಾಗ ಅದೆಲ್ಲ ಹೋಗಿ ಕ್ಲೀನ್ ಮಾಡ್ಕೊತೀವ. ಹೋಗೋದೇ ಇಲ್ಲ ಆ ಕಡೆ, ನಮಗಿದು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಬಿಟ್ಟುಬಿಡ್ತೀವಿ. ಅದೇ ಥರ ಈ ಅಂತಃಕರಣ ನಂದು ಅಂತ ಅಂದ್ಕೊಂಡಿದ್ದಕ್ಕೆ ಮತ್ತೆ ನೀನು ಕ್ಲೀನ್ ಮಾಡ್ಕೋ ಅದನ್ನು. ಅಂತಃಕರಣಕ್ಕೂ ನನಗೇನು ಸಂಬಂಧನೇ ಇಲ್ಲ ಅಂದ್ಕೊಂಡ್ರೆ ನೀನು ಅಂತಃಕರಣ ಶುದ್ಧಿ ಮಾಡೋ ಆ ರಿಸ್ಕು, ಆ ವೇಸ್ಟು, ವ್ಯರ್ಥವಾದಂಥ ಪ್ರಯತ್ನನೂ ಮಾಡಬೇಕಾಗಿಲ್ಲ. ಆದರೆ ಆ ಮನಸ್ಸು ಬುದ್ಧಿಗಳ ಗ್ರಿಪ್ಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ, ಆ ಆಲೋಚನೆ ಮಾಡ್ತಾಯಿರೋ ಬುದ್ಧಿನೇ ನಾನು, ವಿಕಲ್ಪಗಳು ಮಾಡ್ತಾಯಿರೋ ಮನಸ್ಸೇ ನಾನು ಅನ್ನೋದು ದೃಢವಾಗಿಬಿಟ್ಟಿದೆ. ಆ ಗ್ರಿಪ್ಪಿಂದ ಹೊರಗಡೆ ಬಂದುಬಿಟ್ರೆ ಅಲ್ಲೇ ರಿಲ್ಯಾಕ್ಸ್ ಆಗಿಬಿಡ್ತೀಯ. ಯಾಕಂದರೆ ಅಧಿಷ್ಠಾನ ರೂಪದಲ್ಲಿ ನೀನೇ ಇದೆಯಾ. ಅದು ಈ ಥರ ಜ್ಞಾನ ಕೊಟ್ಟು ಶಿಷ್ಯ ಸನ್ಮಾರ್ಗ ಪಟವೇ, ಶಿಷ್ಯನು ಶಾಸ್ತ್ರ ನಿಷಿದ್ಧ ಕರ್ಮಗಳ ಕಡೆ ಹೋಗ್ತಾ ಇದ್ದರೆ ಅವನನ್ನು ಶಾಸ್ತ್ರ ವಿಹಿತ ಕರ್ಮಗಳು ಮಾಡಿಸಿ, ನಿಷ್ಕಾಮ ಕರ್ಮಯೋಗ ಮಾಡಿಸಿ ಅವನಿಗೆ ಮತ್ತೆ ಉಪಾಸನೆಯ ಪದ್ಧತಿಯಿಂದ ನಿಷ್ಕಾಮ ಕರ್ಮಯೋಗದಿಂದ ಅಂತಃಕರಣ ಶುದ್ಧಿಯನ್ನು ತರಿಸಿ ಅವನಿಗೆ ಉಪದೇಶ ಮಾಡಿ ಅವನಿಗೆ ಮೋಕ್ಷಕ್ಕೆ ಅರ್ಹನಾಗಿ ಮಾಡುವಂಥ ಸಾಮರ್ಥ್ಯ ಗುರುವಿನಲ್ಲಿರುತ್ತೆ. ಆದರೆ ಮತ್ತೆ ಕೃಪಾ ಪೀಯೂಷ ಸಿಂಧುವೇ, ಕೃಪಾ ಮತ್ತು ಕರುಣೆ ತೋರಿಸೋದ್ರಲ್ಲಿ ಸಮುದ್ರ, ಅನ್ಲಿಮಿಟೆಡ್ ಅಹೇತುಕ ದಯಾ ಸಿಂಧು. ಇಲ್ಲ ನನ್ನ ಶಿಷ್ಯರಿಗೆ ಮಾತ್ರ ನಾನು ಪಾಠ ಮಾಡ್ತೀನಿ, ಬೇರೆಯವ್ರಿಗೆ ಹೇಳೋದಿಲ್ಲ ಅನ್ನೋದು ಏನು ಲಿಮಿಟೇಷನ್ಸ್ ಇರೋದಿಲ್ಲ. ಯಾರು ಏನು ಬಂದು ಕೇಳಿದ್ರು ಕೂಡ ಇಲ್ಲ ಅನ್ನೋ ತತ್ವ ಅವ್ರ ಹತ್ರ ಇರೋದಿಲ್ಲ. ಅಂಥ ದಯಾಮಯನಾದ ಗುರುವಿಗೆ ನಮಸ್ಕಾರ ಅಂತ. ಓಂ ಅಚ್ಯುತಾಯ ಗುರವೇ ಶಿಷ್ಯ ಸಂಸಾರ ಸೇತವೇ ಭಕ್ತ ಕಾರ್ಯೈಕ ಸಿಂಹಾಯ ನಮಸ್ತೆ ಚಿತ್ ಸುಖಾತ್ಮನೇ. ಅಚ್ಯುತಾಯ ಅಂತ ಪ್ರತಿ ಶ್ಲೋಕದಲ್ಲಿ ಅದನ್ನೇ ರಿಪೀಟ್ ಮಾಡುತ್ತಾ, ಶಿಷ್ಯ ಸಂಸಾರ ಸೇತವೇ, ಶಿಷ್ಯರು ಈ ಭವರೂಪ ಸಾಗರದಲ್ಲಿ ಸಮುದ್ರದಲ್ಲಿ ಮುಳುಗಿದ್ದಾರೆ. ಅಂಥ ಮುಳುಗಿರೋರಿಗೆ ನೀನು ಬೋಟು ಬಂದಾಗ ಅವ್ರಿಗೆ ಹೆಂಗೆ ಸಹಾಯ ಆಗುತ್ತೋ, ಆ ಬೋಟಿಂದ ಅವರ ಸಮುದ್ರನ ಪಾರು ಮಾಡ್ಕೊಂಡು ಹೆಂಗೆ ಎಸ್ಕೇಪ್ ಆಗ್ತಾರೋ ಅದೇ ಥರ ನೀನು ಅಂಥ ಬೋಟ್ ರೂಪದಲ್ಲಿ ಉದ್ಧಾರ ಮಾಡುವಂಥ ಗುರುವೇ. ಭಕ್ತ ಕಾರ್ಯೈಕ ಸಿಂಹಾಯ, ನಿನಗೆ ಬೇರೆ ಇನ್ನೊಂದೇನಿಲ್ಲ. ತನ್ನ ಸ್ವರೂಪ ತಿಳ್ಕೊಂಬಿಟ್ಟ ಮೇಲೆ ಇನ್ನು ಆತನಿಗೇನು ಪೆಂಡಿಂಗ್ ಫೈಲ್ ಥರ ಇಲ್ಲ, ಏನು ಪ್ರಾಜೆಕ್ಟ್ಸ್ ಇಲ್ಲ. ಆದರೂ ಕೂಡ ಯಾಕಂದರೆ ಅವರಿಗೆ ಪುಣ್ಯಕರ್ಮಗಳು ಮಾಡಿ ಪರೋಪಕಾರ ಕೆಲಸಗಳು ಮಾಡಿ ಅದು ಅಭ್ಯಾಸ ಆಗಿಬಿಟ್ಟಿದೆ.
ಅದು ಅವಿದ್ಯಾಲೇಶದಿಂದ ಬಾಧಿತಾನುವೃತ್ತಿಯಿಂದ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಶರೀರ ಸಂಘಾತದಿಂದ ಬರೀ ಇನ್ನೊಬ್ರಿಗೆ ಇವ್ರಿಗೆ ಸಹಾಯ ಮಾಡೋದು ಬಿಟ್ಟರೆ ಇನ್ನು ಬೇರೆ ಗೋಲೇ ಇಲ್ಲ ಅವ್ರಿಗೆ. ಅವ್ರದ್ದು ಆದಂಥದ್ದು ಏನು ಸ್ವಾರ್ಥವಾದಂಥದ್ದು ಗೋಲ್ ಇಲ್ಲವೇ ಇರೋದಿಲ್ಲ. ಆದರೂ ಕೂಡ ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಎಲ್ಲ ಕ್ರಿಯೆಗಳು ಮಾಡಿ ಇವೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಭಕ್ತಕಾರೇಕ ಸಿಂಹಾಯ, ಉದ್ಧಾರ ಮಾಡೋದಕ್ಕೆ ಭಕ್ತರನ್ನ ಅನ್ಯರು ಕೂಡ ಅವರು ಕೂಡ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿ ಅಂತ. ಅಂಥ ಗುರುವಿಗೆ ಚಿತ್ ಸುಖಾತ್ಮನೇ ನಿಮಗೆ ನಮಸ್ಕಾರ ಅಂತ. ಗುರುನಾಮ ಸಮಂ ದೈವಂ ನ ಪಿತಾ ನ ಚ ಬಾಂಧವಾ, ಗುರುನಾಮ ಸಮಸ್ವಾಮಿ ನೇತೃಶಂ ಪರಮಂ ಪದಂ. ಗುರುನಾಮಕ್ಕೆ ಸಮವಾದಂಥ ದೇವರು ಇಲ್ಲ, ತಂದೆ ಇಲ್ಲ, ಬಂಧುಗಳು ಯಾರೂ ಇಲ್ಲ. ಗುರುವೇ ದೇವರು, ಗುರುವೇ ತಂದೆ, ಗುರುವೇ ನಿಜವಾದ ಬಂಧು, ನತಲೋಕ ಬಂಧು. ಯಾರು ಸರೆಂಡರ್ ಅವರಿಗೆ ದುಃಖ ಮೋಚಕನಾಗಿ ಗುರುವೇ ಇರ್ತಾನೆ. ಮಿಕ್ಕಿದವರೆಲ್ಲರೂ ನಿನಗೆ ದುಃಖನೇ ಹೆಚ್ಚು ಕೊಡ್ತಾ ಇರ್ತಾರೆ. ಬಂಧುಗಳಂತ ಯಾರು ನಂಬ್ಕೊಂಡಿದ್ದೋ ಅವ್ರು ನಿನಗೆ ದುಃಖನೇ ಕೊಡ್ತಾ ಇರ್ತಾರೆ. ಗುರುನಾಮ ಸಮಸ್ವಾಮಿ ನಾ ಈದೃಶಂ ಪರಮಂ ಪದಂ. ಆದ್ದರಿಂದ ಈ ಗುರುನಾಮ ಸಮವಾಗಿರುವಂಥ ಈ ದೇವರಿಗೆ ಈ ಥರ ಇದಕ್ಕಿಂತ ದೊಡ್ಡ ಪದವಿ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ಏಕಾಕ್ಷರ ಪ್ರದಾತಾರಂ ಯೋ ಗುರುಂ ನೈವ ಮನ್ಯತೆ, ಶ್ವಾನಯೋನೀಶತಂ ಗತ್ವಾ ಚಾಂಡಾಲೇಶ್ವಪಿ ಜಾಯತೆ. ಇಂಥ ಏಕಾಕ್ಷರ ಓಂ ಅಂತ ಅಂತಿಮ ಉಪದೇಶ ಕೊಟ್ಟು ಸ್ವರೂಪದಲ್ಲಿ ನಿಲ್ಲಿಸಿರುವಂಥ ಗುರುವನ್ನು ಯಾರು ಸ್ವೀಕಾರ ಮಾಡೋದಿಲ್ವೋ, ಅವನಿಗೆ ವಿರುದ್ಧವಾಗಿ ಎಲ್ಲ ದ್ರೋಹ ಮಾಡ್ತಾರೋ ಅವರು ಶ್ವಾನಯೋನಿ ಶತಂ ಗತ್ವಾ, ನಾಯಿ ಅಂತ ಹೀನವಾದಂಥ ಯೋನಿಗಳಿಗೆ ನೂರಾರು ಸತಿ ಜನ್ಮಗಳು ತಗೊಂಡು ಚಾಂಡಾಲೇಶ್ವಪಿ ಜಾಯತೆ, ಚಾಂಡಾಲರಾಗಿ ಕೂಡ ಕೊಡ್ತಾ ಇರ್ತಾರೆ. ಅದಕ್ಕೆ ಅಂಥ ಗುರುಗಳಿಗೆ ಸ್ವರೂಪನ ಜೀವನ್ಮುಕ್ತ ಪುರುಷನಾದಂಥ ಗುರುವಿಗೆ ವಿರುದ್ಧವಾಗಿ ಹೋಗಲೇಬಾರದು. ಗುರುತ್ಯಾಗಾದ್ ಭವೇನ್ ಮೃತ್ಯುರ್ ಮಂತ್ರತ್ಯಾಗಾದ್ ದರಿದ್ರತಾ, ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ವ್ರಜೇತ್. ಗುರುತ್ಯಾಗಾದ್ ಭವೇತ್ ಮೃತ್ಯು. ಗುರುಗಳನ್ನು ಮಾಡಿಕೊಂಡ ಮೇಲೆ ಗುರುಗಳನ್ನು ತ್ಯಾಗ ಮಾಡಿಬಿಟ್ರೆ, ಮನಸ ವಾಚ ಕರ್ಮ ತ್ಯಾಗ ಮಾಡಿಬಿಟ್ರೆ ನಿನಗೆ ಮೃತ್ಯುನೇ ಬಂದುಬಿಡುತ್ತೆ ಅಂತ. ಮಂತ್ರ ಗುರು ಮಂತ್ರ ಅನ್ನು ಬಿಟ್ಬಿಟ್ರೆ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅವಾಗ ತಗೊಂಬಿಟ್ಟು ಮತ್ತು ಏನೋ ಸ್ವಲ್ಪ ರಾಗದ್ವೇಷಗಳು ಹೆಚ್ಚಾಗಿಬಿಟ್ಟು ಈ ಗುರು ಸರಿ ಇಲ್ಲ ಇನ್ನೂ ಗುರು ಅಂತ ಹೋಗ್ಬಿಟ್ರೆ, ಆ ಗುರು ಕೊಟ್ಟಿರೋ ಮಂತ್ರನ ಬಿಟ್ಬಿಟ್ರೆ ಮಂತ್ರತ್ಯಾಗ ದರಿದ್ರತ, ನಿನಗೆ ಬಡತನ ಬಂದ್ಬಿಡುತ್ತೆ. ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ವ್ರಜೇತ್. ಗುರುಮಂತ್ರನ ಬಿಟ್ಟಿರೋ ಅಂಥವನು ರೌರವ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಹುಷಾರಾಗಿ ಯಾರನ್ನಂದರೆ ಅವ್ರು ಗುರು ಮಾಡ್ಕೊಳ್ಳೋದಲ್ಲ, ಮಾಡಿಕೊಂಡ ಮೇಲೆ ಇವೆಲ್ಲ ನೆಗೆಟಿವ್ ಪಾಪ ನರಕಕ್ಕೆ ಹೋಗೋಕ್ಕೆ ಎಲ್ಲ ಮಾರ್ಗಗಳು ಹಾಕ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡು. ನಿನ್ನ ಮನಸ್ಸು ಪೂರ್ಣವಾಗಿ ಆ ಶ್ರದ್ಧಾ ಎಲ್ಲಿ ಬರುತ್ತೋ, ಯಾವುದೋ ಒಂದು ಶರೀರ ಸಂಘಾತದಲ್ಲಿ ನಿನ್ನ ಒಂದು ಕ್ವಾಲಿಟೀಸಿಗೆ ತಕ್ಕಂಥ ಯಾವುದೋ ಒಂದು ಗುರುತತ್ವ ಎಲ್ಲೋ ಪ್ರಕಾಶ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡು. ಆ ಪೂರ್ಣ ಶ್ರದ್ಧೆ ಎಲ್ಲಿ ಅನಿಸುತ್ತೋ ಮನಸ್ಸು ಪೂರ್ತಿಯಾಗಿ ಅವ್ರನ್ನ ಮನಸ ವಾಚ ಕಾರಣ ಪ್ರಣಾಮ ಮಾಡಿ ಅವರ ಆಜ್ಞೆಗೆ ಅನುಕೂಲವಾಗಿ ಜೀವನ ನಡೆಸೋ ಅಂಥ ಮನಸ್ತತ್ವ ಎಲ್ಲಿ ರೆಡಿ ಆಗುತ್ತೋ ಅಂಥವ್ರ ಹತ್ರನೇ ನೀನು ಗುರುತ್ವ ಶಿಷ್ಯನಾಗಿ ಹೋಗಿ ಅವ್ರ ಹತ್ರ ನೀನು ದೀಕ್ಷೆ ತಗೋ. ಸುಮ್ಮನೆ ಯಾರಂದರೆ ಅವ್ರ ಹತ್ರ ಎಲ್ಲ ತಗೊಂಡ್ಬಿಟ್ಟು ಮತ್ತು ಇವೆಲ್ಲ ಮಾಡಿದ್ರೆ ಇಂಥ ನರಕಕ್ಕೆ ಹೋಗಬೇಕಾಗುತ್ತೆ. ಶಿವಕ್ರೋಧಾತ್ ಗುರುಸ್ತ್ರಾತ ಗುರುಕ್ರೋಧಾತ್ ಶಿವೋ ನಹಿ, ತಸ್ಮಾತ್ ಸರ್ವ ಪ್ರಯತ್ನೇನ ಗುರೋರಾಜ್ಞಾಂ ನ ಲಂಘಯೇತ್. ಶಿವಕ್ರೋಧಾತ್ ಗುರುಸ್ತಾತ. ಶಿವರು ತ್ರಿಮೂರ್ತಿಗಳೇನಾದ್ರು ದೇವರೇನಾದರೂ ನಮ್ಮ ಮೇಲೆ ಕೋಪ ಪಟ್ಟರೆ ಗುರು ನಮ್ಮನ್ನು ಕಾಪಾಡಿಬಿಡ್ತಾನಂತೆ. ಗುರು ಕ್ರೋಧಾತ್ ಶಿವೋ ನಹಿ. ಗುರುಗಳಿಗೆ ಕೋಪ ಬಂತಂದರೆ ಯಾವ ದೇವರು ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ತಸ್ಮಾತ್ ಸರ್ವ ಪ್ರಯತ್ನೇನ ಗುರೋರಾಜ್ಞಂ ನ ಲಂಘಯೇತ್. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಯಾವುದೇ ರೀತಿಯ ಗುರುಗಳ ಆಜ್ಞೆಯನ್ನು ಉಲ್ಲಂಘನೆ ಮಾಡೋ ಸ್ಥಿತಿಯಲ್ಲಿ ಹೋಗಬೇಡ. ಇವೆಲ್ಲ ಅದಕ್ಕೆ ಆಶ್ರಮದಲ್ಲಿ ಫಸ್ಟ್ ಇವೇ ಚೆಕ್ ಮಾಡ್ತಾರೆ. ಸುಮ್ಮನೆ ಏನು ಶ್ರದ್ಧೆ ಇಲ್ದಿರ ಇವೆಲ್ಲ ಪಾಠ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಕೆಲವು ಸ್ಟ್ರಿಕ್ಟ್ ಗುರುಗಳು ಶ್ರದ್ಧೆ ಇಲ್ಲ ಅಂದರೆ ಸುಮ್ಮನೆ ಬೇಸಿಕ್ಸ್ ಸ್ವಲ್ಪ ಹೇಳ್ಕೊಡ್ತಾರೆ, ಮತ್ತು ಮುಂದಿನ ಪಾಠ ಹೇಳ್ಕೊಡೋದೇ ಇಲ್ಲ ಅವರು. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಮತ್ತು ಫಸ್ಟು ಇವೆಲ್ಲ ನೀನು ಈಗೋ ಬೆಂಡ್ ಮಾಡಿ ಇಷ್ಟೊಂದು ಶ್ರದ್ಧೆನ ತಂದಕ್ಕೂ ಮತ್ತೆ ಬೇಕಾದರೆ ನಿನಗೆ ಉಪದೇಶ ಮಾಡ್ತೀನಿ ಅಂತ ಅಲ್ಲೇ ಫಿಲ್ಟರ್ ಮಾಡಿ ಹೊರಗಡೆ ಹಾಕ್ಬಿಡ್ತಾರೆ. ಈಗೋ ಎಷ್ಟಿದೆ ಅಂತ. ಈಗೋ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದುಃಖಂ. ಎಷ್ಟು ಹೆಚ್ಚು ಅಹಂಕಾರ ಇರುತ್ತೋ ಅಷ್ಟು ಅವನು ಅನರ್ಥಗಳಿಗೆ ಗುರಿಯಾಗ್ಬಿಟ್ಟು ದುಃಖನ ಹೊಂದುತ್ತಾ ಇರ್ತಾನೆ. ಗುರುಗಳಿಗೆ ಅದು
ಒಂದು ಚೂರು ಸಹನೆ ಆಗೋದಿಲ್ಲ. ಅಹಂಕಾರನ ಮಾತ್ರ ಒಪ್ಪೋದೇ ಇಲ್ಲ. ಫುಟ್ಬಾಲ್ ಆಡ್ತಾನೆ ಇರ್ತಾರೆ ಅಹಂಕಾರದಲ್ಲಿ, ಅಲ್ಲೇ ಟಚ್ ಮಾಡ್ತಾರೆ, ಅಲ್ಲೇ ಡೈಲಿ ಕಿಕ್ ಕೊಡ್ತಾ ಇರ್ತಾರೆ ಅಹಂಕಾರದ ಮೇಲೆ. ಎಲ್ಲಿ ತನಕ ಅವನ ಅಹಂಕಾರನ ಬಿಡೋದಿಲ್ಲವೋ ಅಲ್ಲಿ ತನಕನೇ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಗುರುಗಳನ್ನು ಮಾಡ್ಕೋಬೇಕು. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ ಬ್ರಹ್ಮಾದಿದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಸಂಸಾರ ಸಾಗರದಿಂದ ಉದ್ಧಾರಣೆ ಮಾಡುವಂಥ ಏಕೈಕ ಮಂತ್ರ, ಮತ್ತು ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ, ಇವರಿಂದ ಕೂಡ ಪೂಜಿತವಾದಂಥ ಮಂತ್ರ ಇದು. ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರ. ನಿನಗೆ ಲೋಕದಲ್ಲಿ ಇದೇ ಬೇಕಲ್ಲ, ನಿನಗೆ ದರಿದ್ರತೆ ಬೇಡ, ದುಃಖ ಬೇಡ, ಭವರೋಗ ಇವೆಲ್ಲ ಬೇಡ, ಇವೆಲ್ಲವನ್ನು ಕೂಡ ವಿನಾಶ ಮಾಡುವಂಥ ಮಂತ್ರ. ಒಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಮಹಾಭಯ ಅಂದರೆ ಮೃತ್ಯಾದಿ ಮಹಾಭಯಗಳನ್ನು ಕೂಡ ನಿನಗೆ ದೂರ ಮಾಡುವಂಥ ಈ ಗುರುಮಂತ್ರಕ್ಕೆ ನಮಸ್ಕಾರ ಅಂತ. ಸಪ್ತಕೋಟಿ ಮಹಾಮಂತ್ರ ಚಿತ್ತ ವಿಭ್ರಂಶಕಾರಕ ಏಕ ಏವ ಮಹಾಮಂತ್ರೋ ಗುರುರಿತ್ಯಕ್ಷರದ್ವಯಂ. ಸಪ್ತಕೋಟಿ ಮಹಾಮಂತ್ರಗಳು ಮುಂಚೆ ಅವೆಲ್ಲ ಇತ್ತು, ಅವೈಲಬಿಲಿಟಿ ಈಗಿಲ್ಲ ಬಿಡಿ, ಅವೆಲ್ಲ ವೇದಗಳಲ್ಲೆಲ್ಲ ಲುಪ್ತಾಗಿದ್ದಾವೆ. ಆ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಇವೆಲ್ಲ ಏನಂದರೆ ಚಿತ್ತ ವಿಭ್ರಂಶಕಾರಕ. ಸುಮ್ಮನೆ ಮನಸ್ಸನ್ನು ನಿನಗೆ ಅಲ್ಲಿ ಇಲ್ಲಿ ಸುತ್ತಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿಸೋವಂಥವು. ದೇವಿ ಪುರಾಣ ನೋಡಿದ್ರೆ ಅಲ್ಲಿ ಎಷ್ಟೊಂದು ಮಂತ್ರಗಳು ಬರ್ತಾವೆ. ಈ ಮಂತ್ರ ಓದಿದ್ರೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಅದು ಸಿಗುತ್ತೆ ಅಂತ. ಯಾವ ಪುಸ್ತಕ ಓದಿದ್ರೆ ಈ ಮಂತ್ರ ಓದ್ಬಿಟ್ರೆ ಮೋಕ್ಷ, ಈ ಮಂತ್ರ ಓದ್ಬಿಟ್ರೆ ಮೋಕ್ಷ ಅಂದ್ಬಿಟ್ಟು ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ಮಂತ್ರನ ಇಟ್ಕೋಬೇಕು, ಅವನು ಕನ್ಫ್ಯೂಷನ್ ಆಗಿ ಸತ್ತೋಗ್ಬಿಡ್ತಾನೆ. ಯಾವುದೋ ಒಂದು ದೇವರನ್ನು ಇಟ್ಕೊತಾನೆ, ಕೆಲಸ ಆಗೋದಿಲ್ಲ. ಬಹುಶಃ ಈ ದೇವರಿಗಿಂತ ಶಿವ ಪವರ್ಫುಲ್ ಏನು, ಶಿವನ ಮಂತ್ರ ಇಟ್ಕೋಬೇಕಾ ಅಂತ ಬರೀ ಇದೇ ಚೇಂಜ್ ಮಾಡ್ಕೊತಾ ಇರ್ತಾನೆ. ಇಲ್ಲ, ಅವೆಲ್ಲ ಮಂತ್ರಗಳಿಗಿಂತ ಏಕೈವ ಮಹಾಮಂತ್ರ ಗುರುರಿತ್ಯ ಅಕ್ಷರದ್ವಯಂ. ಇದು ಒಂದೇ ಒಂದು ಮಂತ್ರನೇ ತುಂಬ ಪವರ್ಫುಲ್ ಆಗಿದೆ. ಆದ್ದರಿಂದ ಈ ಒಂದು ಮಂತ್ರದಿಂದನೇ ಎಲ್ಲವನ್ನು ಹೊಂದಬಹುದು ಶಿಷ್ಯನು ಅನ್ನೋದು. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.